ಹಲೋ ಫ್ರೆಂಡ್ಸ್, ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ 11 ಸೆಪ್ಟೆಂಬರ್ 2020 ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಶುರು ಮಾಡೋಣ. ಮೊದಲಿಗೆ ಭಾರತ ಮತ್ತು ಚೀನಾ ಮಧ್ಯೆ ಏನು ಗಡಿಯಲ್ಲಿ ಟೆನ್ಷನ್ಸ್ ನಡೀತಾ ಇದೆ ಅದ್ರ ಬಗ್ಗೆ ಅಪ್ಡೇಟನ್ನು ಪಡ್ಕೊಳ್ಳೋಣ. ಈ ಹಿಂದೆ ಆಗಸ್ಟ್ 31 ಅಂದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂದರೆ ವಾಸ್ತವಿಕ ಗಡಿ ರೇಖೆಯ ಹತ್ರ ಯಥಾಸ್ಥಿತಿಯನ್ನು ಬದಲಾಯಿಸೋ ಪ್ರಯತ್ನ ಚೀನಾ ಮಾಡ್ತಾ ಇದೆ. ಅದಕ್ಕಾಗಿ ಪ್ರೊವೊಕೇಟಿವ್ ಮಿಲಿಟರಿ ಮೂಮೆಂಟ್ಸ್ ಅಂದರೆ ಪ್ರಚೋದನಾಕಾರಿ ಕೆಲಸಗಳನ್ನ ಮಾಡ್ತಾ ಇದೆ. ಹಾಗಾಗಿ ಅದನ್ನು ಭಾರತ ತಡೆಗಟ್ಟಬೇಕಾಯಿತು ಅಂತ ನಮಗೆ ಸುದ್ದಿ ಬಂದಿತ್ತು. ಈಗ ಸೆಪ್ಟೆಂಬರ್ 7 ಅಂದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬಳಿ ಗಾಳಿಯಲ್ಲಿ ಗುಂಡುಗಳನ್ನ ಹಾರಿಸಲಾಗಿದೆ. ಈ ರೀತಿ ಭಾರತ ಮತ್ತು ಚೀನಾ ಮಧ್ಯ ಗಾಳಿಯಲ್ಲಿ ಗುಂಡನ್ನು ಹಾರಿಸಿರೋದು 1975ನ ನಂತರ ಈಗ ಮೊದಲ ಬಾರಿಗೆ. ಪ್ರಸ್ತುತ ಈ ಎಕ್ಸ್ಚೇಂಜಸ್ ನಡೀತಿರೋ ಜಾಗ ಯಾವುದು? ಪ್ಯಾಂಗಾಂಗ್ಸೋ ಲೇಕ್. ಈ ಲೇಕ್ನ ಸದರ್ನ್ ಭಾಗದಲ್ಲಿ ಭಾರತದ ಟ್ರೂಪ್ಸ್ ಇದೆ. ಅಲ್ಲಿಯ ಏನು ಹಿಲ್ಲಿ ರೀಜನ್ಸ್ ಇದೆ, ಹೈಟ್ ಇರೋ ಪ್ರದೇಶಗಳಲ್ಲಿ ಭಾರತದ ಟ್ರೂಪ್ಸ್ ಇದೆ. ಈಗ ಆ ಸ್ಥಾನದಿಂದ ಚೈನೀಸ್ ಬೇಸ್ಗಳನ್ನ ಈಸಿಯಾಗಿ ನೋಡ್ಬೋದು. ಸೊ ಜಿಯೋಗ್ರಫಿಕಲಿ ಟ್ರೂಪ್ಸ್ ಬೆಟರ್ ಪ್ಲೇಸ್ಡ್ ಇದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ರಿಯಾಕ್ಷನ್ ಆಗಿ ಚೀನಾ ಗುಂಡುಗಳನ್ನ ಹಾರಿಸಿದೆ ಅಂತ ಹೇಳಲಾಗ್ತಾ ಇದೆ ಈಗ. ಆದರೆ ಸಿಚುವೇಶನ್ ಏನಿದೆ, ಒಂದು ಕಡೆ ಮಿಲಿಟ್ರಿ ಹಾಗೂ ರಾಜತಾಂತ್ರಿಕ ಮಾತುಕತೆ ನಡೀತಾ ಇದೆ, ಆದರೆ ಅದು ಅಷ್ಟು ಪರಿಣಾಮಕಾರಿ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಗಡಿ ಹತ್ರ ಚೀನಾ ಏನೋ ಒಂದು ಆ್ಯಕ್ಟಿವಿಟಿ ಮಾಡುತ್ತೆ, ಅದಕ್ಕೆ ರಿಯಾಕ್ಷನ್ ಆಗಿ ಭಾರತ ರಿಯಾಕ್ಟ್ ಮಾಡ್ತಾ ಇದೆ. ಆದರೆ ಇದನ್ನು ಎಷ್ಟು ದಿನ ಮಾಡೋಕ್ಕಾಗತ್ತೆ? ಮುಂದೆ ಚಳಿಗಾಲ ಬರ್ತಾ ಇದೆ. ಚಳಿಗಾಲ ಬಂದಂಗೆ ಈಗ ಎಲ್ಲಿ ಟ್ರೂಪ್ಸ್ ಪ್ಲೇಸ್ಡ್ ಆಗಿದೆ ಅಲ್ಲೆಲ್ಲ ಇನ್ನೂ ಕಷ್ಟ ಆಗುತ್ತೆ ಟ್ರೂಪ್ಸ್ನ ಮೇಂಟೈನ್ ಮಾಡೋದು. ಹಾಗಾಗಿ ಈಗ ನೆಗೋಸಿಯೇಷನ್ಸ್ ತುಂಬ ಮುಖ್ಯ ಆಗುತ್ತೆ, ಆ ಸಮಯ ಬರೋಕ್ಕಿಂತ ಮುಂಚೆ ಅಂತ ಹೇಳ್ತಾ ಇದ್ದಾರೆ. ಭಾರತ ಮತ್ತು ಚೀನಾ ಮಧ್ಯ ಒಂದು ಕಡೆ ಗಡಿ ಹತ್ರ ಗ್ರೌಂಡ್ ಕಮಾಂಡರ್ಸ್ ಲೆವೆಲ್ಗೆ ಮೀಟಿಂಗ್ ನಡೀತಾ ಇದೆ. ಇನ್ನೊಂದು ಕಡೆ ಫಾರಿನ್ ಮಿನಿಸ್ಟರ್ಸ್ ರಷ್ಯಾದ ಮಾಸ್ಕೋ ಅಲ್ಲಿ ಮೀಟ್ ಆಗಿದ್ದಾರೆ. ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಹಾಗೂ ಚೀನಾದ ಫಾರಿನ್ ಮಿನಿಸ್ಟರ್ ವ್ಯಾಂಗ್ ಇವರು ಮಾಸ್ಕೋ ಅಲ್ಲಿ ನಡೆದಂಥ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಕೌನ್ಸಿಲ್ ಮೀಟಿಂಗ್ ಏನು ನಡೀತಾ ಇದೆ ಅದನ್ನು ಅಟೆಂಡ್ ಮಾಡಿದ್ದಾರೆ. ಅದರಲ್ಲೇ ರಷ್ಯಾ, ಇಂಡಿಯಾ, ಚೈನಾ ಟ್ರೈಲ್ಯಾಟ್ರಲ್ ಮೀಟಿಂಗ್ ಕೂಡ ನಡೆದಿದೆ. ಭಾರತ ಮತ್ತು ಚೀನಾ ಮಧ್ಯೆ ಗಡಿ ಹತ್ರ ಟೆನ್ಷನ್ಸ್ ಆರಂಭ ಆದಾಗಿಂದನೂ ರಷ್ಯಾ ಮಧ್ಯಸ್ಥಿಕೆಯನ್ನು ವಹಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. RIC ಟ್ರೈಲ್ಯಾಟ್ರಲ್ ಅಂದರೆ ರಷ್ಯಾ, ಇಂಡಿಯಾ, ಚೈನಾ ಈ 3 ದೇಶಗಳ ಮೀಟಿಂಗ್ನ ಟ್ರೈಲ್ಯಾಟ್ರಲ್ ಮೀಟಿಂಗ್ ಅಂತ ಕರೀತಾರೆ. ಈ RIC ಮೀಟಿಂಗಲ್ಲಿ ರಷ್ಯಾ ಮಧ್ಯಸ್ಥಿಕೆಯನ್ನು ವಹಿಸೋ ಪ್ರಯತ್ನ ಮಾಡ್ತಾ ಇದೆ. ಗಾಲ್ವನ್ ವ್ಯಾಲಿ ಕ್ಲಾಶ್ ಆದ ನಂತರ ಕೂಡ ಈ ರೀತಿಯ ಒಂದು ಮೀಟಿಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿ ಒಂದು ಪ್ಲ್ಯಾಟ್ಫಾರ್ಮ್ನ ರಷ್ಯಾ ಕ್ರಿಯೇಟ್ ಮಾಡಿತ್ತು. ಹೋದ ವಾರ ಕೂಡ ಡಿಫೆನ್ಸ್ ಮಿನಿಸ್ಟರ್ಸ್ ಭಾರತ ಮತ್ತು ಚೀನಾ ಮಧ್ಯೆ ಏನು ಮೀಟ್ ಆಗಿದ್ರು ಅದು ಮಾಸ್ಕೋ ಅಲ್ಲೇ ನಡೆದಿತ್ತು. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಕೌನ್ಸಿಲ್ ಮೀಟ್ಗೆ ಅಟೆಂಡ್ ಮಾಡೋಕ್ಕೆ ಹೋದಂಥ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಮೆಂಬರ್ ಕಂಟ್ರೀಸ್ ಯಾರಿದ್ದಾರೆ ಅವರೆಲ್ಲರ ಜೊತೆ ಬೈಲ್ಯಾಟ್ರಲ್ ಮೀಟಿಂಗ್ ಕೂಡ ನಡೆಸಿದ್ದಾರೆ. ಬೈಲ್ಯಾಟ್ರಲ್ ಮೀಟಿಂಗ್ ಅಂತಂದರೆ 2 ದೇಶಗಳ ಮಧ್ಯೆ, ಭಾರತ ಹಾಗೂ ಇನ್ನೊಂದು ದೇಶಗಳ ಮಧ್ಯೆ ಮಾತುಕತೆ ನಡೆಯೋದನ್ನು ಬೈಲ್ಯಾಟ್ರಲ್ ಅಂತ ಕರೀತಾರೆ. ನಾವು ವೆಡ್ನೆಸ್ಡೇ ವಿಡಿಯೋದಲ್ಲೂ ಚರ್ಚೆ ಮಾಡಿದ್ವಿ ಯಾರ್ಯಾರು ಈ SCOದ ಮೆಂಬರ್ ಸ್ಟೇಟ್ಸ್: ಕಜಕ್ಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ರಷ್ಯಾ, ಇಂಡಿಯಾ, ಪಾಕಿಸ್ತಾನ್ ಜೊತೆಗೆ ಚೈನಾ. ಈ 8 SCOದ ಮೆಂಬರ್ ಸ್ಟೇಟ್ಸ್. ನೀವು ಇದನ್ನು ಎಕ್ಸಾಮ್ಗೆ ಹೇಗೆ ಜ್ಞಾಪಕ ಇಟ್ಕೋತೀರಾ? ಯಾವ ಆರ್ಗನೈಸೇಷನ್ಗೆ ಯಾವ ಮೆಂಬರ್ ಕಂಟ್ರೀಸ್ ಇದ್ದಾರೆ ಅಂತ ನೋಟ್ ಮಾಡ್ಕೋಬೇಕಾರೆ ಯಾವ ಕಾಂಟಿನೆಂಟಿಂದ ಯಾವ ಕಂಟ್ರೀಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲ ಮ್ಯಾಪಲ್ಲಿ ಯಾವ ಪ್ರದೇಶದಿಂದ ಯಾವ್ಯಾವ ಕಂಟ್ರೀಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ಮಾಡಿದಾಗ ನಿಮಗೆ ಒಂದು ಕಡೆ ಮ್ಯಾಪಿಂಗ್ ಕೂಡ ಮೆಮೊರೈಸ್ ಆಗುತ್ತೆ, ಇನ್ನೊಂದು ಕಡೆ ಮೆಂಬರ್ ಕಂಟ್ರೀಸ್ ಕೂಡ ಬೈ ಹಾರ್ಟ್ ಆಗುತ್ತೆ. ಈಗ SCOಗೆ ಹೇಗೆ ಬೈ ಹಾರ್ಟ್ ಮಾಡ್ತೀರಾ? ನಾವು ಈಗ ಏನು ಮ್ಯಾಪಲ್ಲಿ ನೋಡ್ತಾ ಇದ್ವಿ ಇದಷ್ಟು ಏನೋ ಸೆಂಟ್ರಲ್ ಏಷ್ಯಾದ ರೀಜನ್. ಈ ಸೆಂಟ್ರಲ್ ಏಷ್ಯಾದಲ್ಲಿ ಇಷ್ಟು ಕಂಟ್ರೀಸಲ್ಲಿ ಟರ್ಕ್ಮೆನಿಸ್ತಾನ್ ಬಿಟ್ಟು ಬೇರೆ ಎಲ್ಲ ಈ ಕಜಕ್ಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್ ಈ 4 ಕಂಟ್ರೀಸ್ SCOದಲ್ಲಿದೆ. ಅದನ್ನು ಬಿಟ್ಟು ನಮಗೇನು ಗೊತ್ತು? ಭಾರತ ಮತ್ತು ಪಾಕಿಸ್ತಾನ್ 2017ನಲ್ಲಿ ಸೇರ್ಕೊಂತು ಅಂತ ಗೊತ್ತು. ಸೊ ಈ SCOದಲ್ಲಿ ಭಾರತ, ಪಾಕಿಸ್ತಾನ 2 ಇದೆ ಅಂತ ನೆನ್ಪಿಟ್ಕೊಳೋದು ಈಸಿ. ಶಾಂಘೈ ಕೋಆಪ್ರೇಷನ್ ಅಂದರೆ ಆಬ್ವಿಯಸ್ಲಿ ಇದು ಚೀನಾದ ಇನಿಷಿಯೇಟಿವ್ ಆಗಿರುತ್ತೆ. ನೀವು ಜ್ಞಾಪಕ ಇಟ್ಕೊಬೇಕಾಗಿರೋದು ಏನಂದರೆ ಇದರಲ್ಲಿ ರಷ್ಯಾದ ಭಾಗವಹಿಸುವಿಕೆ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಆರ್ಗನೈಸೇಷನ್ಸ್ ಇದೆ ಸುದ್ದಿಯಲ್ಲಿ ಬಂದ ಹಾಗೇ ಅದನ್ನು ನೆನಪಲ್ಲಿ ಹೇಗೆ ಇಟ್ಕೊಳೋದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ತನಕ ನೀವು 2 ಆರ್ಟಿಕಲ್ ಡಿಸ್ಕಸ್ ಮಾಡಿದ್ದು ಭಾರತ ಮತ್ತು ಚೀನಾಗೆ ಸಂಬಂಧಪಟ್ಟಿದ್ದು. ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ ಸಿಲೆಬಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ಟಾಪಿಕ್ ಬರುತ್ತೆ. ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಟಾಪಿಕ್ ಕೂಡ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲೇ ಬರುತ್ತೆ.
ಮುಂದೆ ಚರ್ಚೆ ಮಾಡ್ತಾರಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 9 ನೀವು ನೋಡ್ಬೋದು. ಹೌಸ್ ಕ್ಯಾನ್ ಸೆಲೆಕ್ಟ್ ಡೆಪ್ಯೂಟಿ ಸ್ಪೀಕರ್. ಈ ಕೋವಿಡ್-19 ಸಾಂಕ್ರಾಮಿಕದ ಮಧ್ಯೆನೇ ಸೆಪ್ಟೆಂಬರ್ 14 ಮಾನ್ಸೂನ್ ಸೆಷನ್ ಆರಂಭ ಆಗಲಿದೆ. ಆ ಸೆಷನ್ಗೆ ಏನೇನು ತಯಾರಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಹೊಸದಾಗಿ GPS ಹಾಗೂ ಫೇಸ್ ರೆಕಗ್ನಿಷನ್ ಸಿಸ್ಟಮ್ ಯೂಸ್ ಮಾಡಿ ಸ್ಪೆಷಲ್ ಮೊಬೈಲ್ ಆ್ಯಪ್ನ ಮೂಲಕ ಅಟೆಂಡೆನ್ಸ್ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ಹೌಸ್ಗಳ ಮಧ್ಯ LED ಸ್ಕ್ರೀನ್ಸ್ ಯೂಸ್ ಮಾಡಿ ರಿಯಲ್ ಟೈಮ್ ಟ್ರಾನ್ಸ್ಮಿಷನ್ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಆರ್ಟಿಕಲ್ನ ಮುಖ್ಯ ವಿಷಯ ಏನು ಅಂದರೆ, ಕಳೆದ 15 ತಿಂಗಳಿಂದ ಲೋಕಸಭಾದಲ್ಲಿ ಡೆಪ್ಯೂಟಿ ಸ್ಪೀಕರ್ನ ಜಾಗ ಖಾಲಿ ಇದೆ. ಇದನ್ನು ತುಂಬಿ ಅಂತ ಪೊಲಿಟಿಕಲ್ ಪಾರ್ಟೀಸ್ ಕೇಳ್ಕೊತಾ ಇದ್ದಾರೆ. ನಿಮ್ಮ ಎಕ್ಸಾಮ್ಸ್ಗೆ ಈ ಟಾಪಿಕ್ ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ, 15 ತಿಂಗಳಿಂದ ಈ ಜಾಗ ಖಾಲಿ ಇದೆ ಅಂದರೆ ಡೆಪ್ಯೂಟಿ ಸ್ಪೀಕರ್ನ ಅಧಿಕಾರ ಏನು, ಡ್ಯೂಟೀಸ್ ಏನು, ಈ ಪೋಸ್ಟ್ನ ಅವಶ್ಯಕತೆ ಇದೆಯಾ, ಇದ್ರ ಮೇಲೆ ನಿಮಗೆ ಮೇನ್ಸಲ್ಲಿ ಕ್ವಶನ್ ಬರ್ಬೋದು. ಜೊತೆಗೆ ಪ್ರಿಲಿಮ್ಸಲ್ಲಿ ಕೂಡ ಡ್ಯೂಟೀಸ್ ಆಫ್ ಡೆಪ್ಯೂಟಿ ಸ್ಪೀಕರ್ ಅಥವಾ ಹೇಗೆ ಎಲೆಕ್ಟ್ ಆಗ್ತಾರೆ ಅದ್ರ ಬಗ್ಗೆ ಡೈರೆಕ್ಟಾಗಿ ಕ್ವೆಶನ್ ಬರ್ಬೋದು. ಹಾಗಾಗಿ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಸಂವಿಧಾನದ ಆರ್ಟಿಕಲ್ 93 ಡೆಪ್ಯೂಟಿ ಸ್ಪೀಕರ್ನ ಎಲೆಕ್ಷನ್ ಬಗ್ಗೆ ನಮಗೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಜನರಲ್ ಎಲೆಕ್ಷನ್ಸ್ನ ನಂತರ ಮೊದಲ ಮೀಟಿಂಗ್ ಏನಾಗುತ್ತೆ ಪಾರ್ಲಿಮೆಂಟಲ್ಲಿ, ಅದರಲ್ಲಿ ಡೆಪ್ಯೂಟಿ ಸ್ಪೀಕರ್ನ ಎಲೆಕ್ಟ್ ಮಾಡ್ತಾರೆ. ರೂಢಿ ಕನ್ವೆನ್ಷನಲ್ಲಿ ಈ ಡೆಪ್ಯೂಟಿ ಸ್ಪೀಕರ್ ಪೋಸ್ಟ್ನ ನಾರ್ಮಲ್ ಆಗಿ ಅಪೋಸಿಷನ್ ಪಾರ್ಟಿ ಅವ್ರಿಗೆ ಕೊಡ್ತಾರೆ. ಆದರೆ ಈ ಥರ ಯಾವುದು ಕೊಡಲೇಬೇಕು ಅಂತ ರೂಲ್ ಇಲ್ಲ. ಹಾಗೆ ಡೆಪ್ಯೂಟಿ ಸ್ಪೀಕರ್ ಆಗಿ ಎಲೆಕ್ಟ್ ಆದ ನಂತರ ಯಾವ ಪಾರ್ಟಿಗೆ ಸೇರಿರ್ತಾರೆ ಅದನ್ನು ಬಿಡೋ ಅವಶ್ಯಕತೆ ಇಲ್ಲ. ಆದರೆ ಅವರ ಸ್ಥಾನದಲ್ಲಿ ಅವರು ಇಂಪಾರ್ಷಲ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಸೊ ಎಲ್ಲಿ ತನಕ ಆ ಡೆಪ್ಯೂಟಿ ಸ್ಪೀಕರ್ ಆ ಸ್ಥಾನದಲ್ಲಿರ್ತಾರೆ, ಲೋಕಸಭಾದ ಮೆಂಬರ್ ಆಗಿರೋ ತನಕ, ರೆಸಿಗ್ನೇಷನ್ ನೀಡದೇ ಇರೋ ತನಕ. ಇನ್ನು ಯಾವ ರೀತಿಯಲ್ಲಿ ಅವರನ್ನು ಆ ಪೋಸ್ಟಿಂದ ತೆಗಿಬೋದು, ಲೋಕಸಭಾದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಆಗಬೇಕು. ಅದು ಎಫೆಕ್ಟಿವ್ ಮೆಜಾರಿಟಿಯಿಂದ ಪಾಸ್ ಆಗಬೇಕು. ಎಫೆಕ್ಟಿವ್ ಮೆಜಾರಿಟಿ ಅಂದರೆ ಏನು, 50% ಆಫ್ ಟೋಟಲ್ ಸ್ಟ್ರೆಂತ್ ಆಫ್ ದ ಹೌಸ್. ಟೋಟಲ್ ಸ್ಟ್ರೆಂತ್ ಅಂದರೆ ವೇಕೆನ್ಸೀಸ್ ಬಿಟ್ಟು ಟೋಟಲ್ ಸ್ಟ್ರೆಂತ್ನ 50% ವೋಟ್ಸ್ ಈ ರಿಮೂವಲ್ ಪ್ರೊಸೀಜರ್ಗೆ ಬೇಕಾಗತ್ತೆ. ಒಬ್ಬ ಡೆಪ್ಯೂಟಿ ಸ್ಪೀಕರ್ನ ಮೇನ್ ರೋಲ್ ಏನು ಅಂತ ಅಂದರೆ, ಸ್ಪೀಕರ್ನ ಆ್ಯಬ್ಸೆನ್ಸಲ್ಲಿ ಏನಾರು ಅವ್ರು ಲೀವ್ ಹಾಕಿದರೆ ಇಲ್ಲ ಸಡನ್ ಆ್ಯಬ್ಸೆನ್ಸ್ ಆಗ್ಬೋದು, ಅವ್ರು ತೀರ್ಕೋಬೋದು, ಹುಷಾರಿಲ್ಲದೆ ಇರ್ಬೋದು. ಆ ರೀತಿಯ ಪರಿಸ್ಥಿತಿಯಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ಡೆಪ್ಯೂಟಿ ಸ್ಪೀಕರ್ ಅವರ ಸ್ಥಾನದಲ್ಲಿ ಕೆಲಸ ಮಾಡ್ತಾರೆ. ಕಳೆದ 15 ತಿಂಗಳಿಂದ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಖಾಲಿ ಇದೆ ಅಂತಂದರೆ ಡೆಪ್ಯೂಟಿ ಸ್ಪೀಕರ್ನ ಕೆಲಸ ಯಾರು ಮಾಡ್ತಾ ಇದ್ದಾರೆ, MP ಗಳ ಒಂದು ಪ್ಯಾನೆಲ್ ಫಾರ್ಮ್ ಮಾಡಲಾಗುತ್ತೆ ಲೋಕಸಭಾದಲ್ಲಿ. ಈ ಪ್ಯಾನೆಲ್ ಸ್ಪೀಕರ್ನ ಅಸಿಸ್ಟ್ ಮಾಡುತ್ತೆ. ಸ್ಪೀಕರ್ ಇಲ್ಲದೆ ಇರಬೇಕಾದ್ರೆ ಈ ಪ್ಯಾನೆಲ್ನ ಮೆಂಬರ್ ಯಾರು ಪ್ರಿಸೈಡಿಂಗ್ ಆಫೀಸರ್ ಆಗ್ತಾರೆ. ಸಾಮಾನ್ಯವಾಗಿ ಡೆಪ್ಯೂಟಿ ಸ್ಪೀಕರ್ನ ಎಲೆಕ್ಷನ್ ನಂತರವೇ ಆಗುತ್ತೆ. ಮುಂದೆ ಮತ್ತೆ ಏನಾರು ಆ ಪೋಸ್ಟ್ ವೇಕೆಂಟ್ ಆದರೆ ಸ್ಪೀಕರ್ ಯಾವಾಗ ಎಲೆಕ್ಷನ್ ಮಾಡಬೇಕು ಅಂತ ಡೇಟ್ ಫಿಕ್ಸ್ ಮಾಡ್ತಾರೆ, ಆವಾಗ ಡೆಪ್ಯೂಟಿ ಸ್ಪೀಕರ್ನ ಎಲೆಕ್ಷನ್ ಆಗುತ್ತೆ. ನಿಮಗೆ ಇನ್ನೊಂದು ತಿಳಿದಿರಬೇಕಾಗಿರೋ ವಿಚಾರ ಏನಂದರೆ, ಸ್ಪೀಕರ್ಗೆ ಸಬಾರ್ಡಿನೇಟ್ ಆಗಿ ಡೆಪ್ಯೂಟಿ ಸ್ಪೀಕರ್ ಪೋಸ್ಟ್ ಇಲ್ಲ. ಹೇಗೆ ಸ್ಪೀಕರ್ ಹೌಸಿಗೆ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಹಾಗೆ ಡೆಪ್ಯೂಟಿ ಸ್ಪೀಕರ್ ಕೂಡ ಹೌಸಿಗೆ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇನ್ ದ ಎಲೆಕ್ಷನ್ ಫಾರ್ ಲೋಕಸಭಾ ಆರ್ ಸ್ಟೇಟ್ ಅಸೆಂಬ್ಲಿ, ದ ವಿನ್ನಿಂಗ್ ಕ್ಯಾಂಡಿಡೇಟ್ ಮಸ್ಟ್ ಗೆಟ್ ಅಟ್ ಲೀಸ್ಟ್ 50% ಆಫ್ ದ ವೋಟ್ಸ್ ಪೋಲ್ ಟು ಬಿ ಡಿಕ್ಲೇರ್ಡ್ ಎಲೆಕ್ಟೆಡ್ according to the provisions laid down in the constitution. In Lok Sabha, the speaker's post goes to the majority party and deputy speakers to the opposition. Which of the statements given are correct? 1 only, 2 only, both 1 and 2, neither 1 or 2. ಒಂದು ಸ್ವಲ್ಪ ಪಾಸ್ ಮಾಡಿ ವಿಡಿಯೋನ, ಇದನ್ನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಏನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಸಲ್ಲಿ, ಲೋಕಸಭಾದ ಸ್ಪೀಕರ್ ಪೋಸ್ಟ್ ಮೆಜಾರಿಟಿ ಪಾರ್ಟಿಗೆ ಹೋಗುತ್ತೆ, ಡೆಪ್ಯೂಟಿ ಸ್ಪೀಕರ್ ಪೋಸ್ಟ್ ಅಪೋಸಿಷನ್ಗೆ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ನಾವು ಈಗ ತಾನೇ ಏನು ನೋಡಿದ್ವಿ, ಇದು ರೂಢಿಯಿಂದ ಆಗಿರುವಂಥದ್ದು, ಎಲ್ಲೂ ರೂಲ್ ಇಲ್ಲ ಅಂತ ನಾವು ಹೇಳಿದ್ವಿ. ಈ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ಲೇಡ್ ಡೌನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಆದರೆ ನಮಗೆ ತಿಳಿದಿರೋ ಹಾಗೆ ಸಂವಿಧಾನದಲ್ಲಿ ಇದ್ರ ಬಗ್ಗೆ ಏನೂ ಇಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ನಿಮ್ಮದು ತಪ್ಪಾಗುತ್ತೆ. ಇನ್ನೊಂದೇನು ಸ್ಟೇಟ್ಮೆಂಟ್ ನೀಡಿದ್ದಾರೆ, ಲೋಕಸಭಾ ಅಥವಾ ಸ್ಟೇಟ್ ಅಸೆಂಬ್ಲಿಯಲ್ಲಿ ಗೆಲ್ಲೋ ಕ್ಯಾಂಡಿಡೇಟ್ಗೆ ಅಟ್ಲೀಸ್ಟ್ 50% ವೋಟ್ ಬಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಗೆಲ್ಲೋದಕ್ಕೆ. ಇದು ನಿಮಗೆ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ತಪ್ಪು ಸ್ಟೇಟ್ಮೆಂಟ್. ಯಾಕೆ, ನಮ್ಮ ಎಲೆಕ್ಷನಲ್ಲಿ ಮ್ಯಾಕ್ಸಿಮಮ್ ಅತ್ಯಧಿಕ ವೋಟ್ಸ್ ಬಂದವರು ಗೆಲ್ತಾರೆ, 50% ವೋಟ್ಸ್ ಅಲ್ಲ. ಸೊ ಈ ಕ್ವೆಶನ್ಗೆ ಆನ್ಸರ್ ಏನು, ನೀದರ್ 1 nor 2. ಮುಂದೆ
ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ಕೋವಿಡ್-19 ಸಾಂಕ್ರಾಮಿಕಕ್ಕೆ ಸಂಬಂಧಪಟ್ಟಂಥ ವ್ಯಾಕ್ಸಿನೇಷನ್ ಟ್ರಯಲ್ಸ್ ಏನು ಭಾರತದಲ್ಲಿ ನಡೀತಾ ಇದೆ, ಅದರಲ್ಲಿ ಒಂದು ಟ್ರಯಲ್ ಆಗಿರುವಂಥ ಆಸ್ಟ್ರಾಜೆನೆಕಾ ಹಾಗೂ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಎರಡು ಜೊತೆಗೆ ಭಾರತದಲ್ಲಿ ಹ್ಯೂಮನ್ ಟ್ರಯಲ್ಸ್ ಏನು ನಡೆಸ್ತಾ ಇದೆ ಆಗಸ್ಟ್ 26 ಅದರ ಬಗ್ಗೆ ಈ ಆರ್ಟಿಕಲ್ ಇದೆ. ಈ ವ್ಯಾಕ್ಸಿನೇಷನ್ನ ಫೇಸ್ 2 ಹ್ಯೂಮನ್ ಟ್ರಯಲ್ಸ್ ಏನು ಆರಂಭ ಆಗಿತ್ತು, ಅದರಲ್ಲಿ 100 ವಾಲಂಟಿಯರ್ಸ್ಗೆ ಭಾರತದಲ್ಲಿ ಈ ವ್ಯಾಕ್ಸಿನೇಷನ್ ಶಾಟ್ ಕೊಟ್ಟಿದ್ದಾರೆ. ಈಗ ಇದು ಯಾಕೆ ಸುದ್ದಿಯಲ್ಲಿದೆ, ಸೇಮ್ ಟ್ರಯಲ್ಸ್ UK ಕೂಡ ನಡೀತಾ ಇತ್ತು. ಹಾಗೆ UK ಏನು ಟ್ರಯಲ್ಸ್ ನಡೀತಾ ಇತ್ತು ಅದರ ಕೆಳಗೆ ಯಾರ್ಯಾರಿಗೆ ವ್ಯಾಕ್ಸಿನೇಷನ್ ಶಾಟ್ ಕೊಟ್ಟಿದ್ದಾರೆ, ಅದರಲ್ಲಿ ಒಬ್ಬ ವ್ಯಕ್ತಿಗೆ ಏನೋ ಒಂದು ವಿವರಿಸಲಾಗದ ಅನಾರೋಗ್ಯ ಹುಟ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ 4 ಕಂಟ್ರಿಗಳಲ್ಲಿ ಈ ಟ್ರಯಲ್ಸ್ನ ಪಾಸ್ ಮಾಡಿದ್ದಾರೆ, ನಿಲ್ಲಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಕೂಡ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಈ ಟ್ರಯಲ್ಸ್ನ ನಿಲ್ಲಿಸಿ ಅಂತ ನೋಟಿಸ್ ಕೊಟ್ಟಿದೆ. ಯಾರಿಗೆ? ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಈ ಇನ್ಸ್ಟಿಟ್ಯೂಟ್ ಪುಣೆದಲ್ಲಿದೆ. ಇದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹಾಗೂ ಆಸ್ಟ್ರಾಜೆನೆಕಾ ತಯಾರಿಸ್ತಾ ಇರುವಂಥ ಈ ವ್ಯಾಕ್ಸಿನೇಷನ್ನ ಹ್ಯೂಮನ್ ಟ್ರಯಲ್ಸ್ ಭಾರತದಲ್ಲಿ ನಡೆಸ್ತಾ ಇದೆ. ಸೊ ಈ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈ ಕ್ಲಿನಿಕಲ್ ಟ್ರಯಲ್ನ ಈಗ ನಿಲ್ಲಿಸಿದೆ. ಆದರೆ ಭಾರತದಲ್ಲಿ ಈ ವ್ಯಾಕ್ಸಿನೇಷನ್ ಶಾಟ್ ಯಾವ ವಾಲಂಟಿಯರ್ಸ್ಗೆ ಕೊಟ್ಟಿದ್ರು ಅವರಲ್ಲಿ ಯಾವುದೇ ಅಡ್ವರ್ಸ್ ಎಫೆಕ್ಟ್ ಅಥವಾ ಸಿಂಪ್ಟಮ್ಸ್ ಕಂಡು ಬಂದಿಲ್ಲ. ಸೊ ಇನ್ನು ಮುಂದೆ ಈ ಟ್ರಯಲ್ಸ್ ಹೇಗೆ ನಡೆಯುತ್ತೆ ಭಾರತದಲ್ಲಿ ಅನ್ನೋದನ್ನು ನಾವು ಕಾದು ನೋಡಬೇಕು. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಏನೇನು ಜ್ಞಾಪಕ ಇರಬೇಕು ನಿಮಗೆ, ಆಸ್ಟ್ರಾಜೆನೆಕಾ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಜೆನ್ನರ್ ಇನ್ಸ್ಟಿಟ್ಯೂಟ್ ಹಾಗೂ ಈ ಟ್ರಯಲ್ಸ್ ಭಾರತದಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಹೊಣೆ ತಗೊಂಡಿದೆ, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆ. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 13 ನೀವು ಇನ್ನೊಂದು ಆರ್ಟಿಕಲ್ ನೋಡ್ಬೋದು. ಇಮ್ಯುನಿಟಿ ಬೂಸ್ಟರ್ ಟ್ಯಾಗ್ ಡ್ರೈವ್ಸ್ ಎಕ್ಸ್ಪೋರ್ಟ್ಸ್ ಆಫ್ ಸ್ಪೈಸಸ್. ಕೋವಿಡ್-19 ಸಾಂಕ್ರಾಮಿಕದ ಮಧ್ಯ ಎಲ್ಲರೂ ತಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳಕ್ಕೆ ವರ್ಧಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ? ಈ ವೈರಸ್ ಯಾರಿಗೆ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ, ಯಾರ ಇಮ್ಯುನಿಟಿ ಲೋ ಇದೆ ಅವ್ರಿಗೆ ಮ್ಯಾಕ್ಸಿಮಮ್ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಅಂತಲೇ ಏನು ಸ್ಪೈಸಸ್ನ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ, ಆ ಸ್ಪೈಸಸ್ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಡಿಮ್ಯಾಂಡ್ನ ನೋಡ್ತಾ ಇದೆ. ನಮಗೀಗಾಗಲೇ ತಿಳಿದಿರೋ ಹಾಗೆ ಈ ಸಾಂಕ್ರಾಮಿಕದಿಂದ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ತುಂಬ ಪರಿಣಾಮ ಬಿದ್ದಿದೆ. ಇದು ಎಸ್ಪೆಷಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೂ ತುಂಬ ಬಿದ್ದಿದೆ. 2019-20 ನಾವು ನೋಡಿದರೆ ಓವರ್ ಆಲ್ 5% ಎಕ್ಸ್ಪೋರ್ಟ್ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ಪೈಸಸ್ ಎಕ್ಸ್ಪೋರ್ಟ್ ಮಾತ್ರ 10% ಅಷ್ಟು ಗ್ರೋತ್ ನೋಡಿದೆ ಈ ಒಂದು ವರ್ಷದಲ್ಲಿ. 2019-20 ಅವಧಿಯಲ್ಲೇ ನಮ್ಮ ಸ್ಪೈಸಸ್ ಎಕ್ಸ್ಪೋರ್ಟ್ $3 ಬಿಲಿಯನ್ ಮುಟ್ಟಿದೆ. ಯಾವ್ಯಾವ ಸ್ಪೈಸಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ? ಜಿಂಜರ್, ಟರ್ಮರಿಕ್, ಕೊರಿಯಾಂಡರ್, ಕ್ಯೂಮಿನ್ ಅಂದರೆ ಜೀರಿಗೆ, ಕೊತ್ತಂಬರಿ ಪುಡಿ, ಅರಿಶಿನ, ಜಿಂಜರ್ ಅಂದರೆ ಶುಂಠಿ ಎಲ್ಲದಕ್ಕಿಂತ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಹೋದ ವರ್ಷಕ್ಕೆ ಹೋಲಿಸಿದ್ರೆ 178% ಜಾಸ್ತಿ ಆಗಿದೆ ನಮ್ಮ ವಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ಸ್. ಮೇಯ್ನಾಗಿ ಯಾವ ದೇಶಗಳಲ್ಲಿ ಈ ಸ್ಪೈಸಸ್ನ ಡಿಮ್ಯಾಂಡ್ ನೋಡ್ತಾ ಇದ್ದೀವಿ? ದೊಡ್ಡ ಮಾರ್ಕೆಟ್ ಆಗಿರುವಂಥ US ಹಾಗೂ ಯುರೋಪ್, ಅದನ್ನು ಬಿಟ್ಟು ಬಾಂಗ್ಲಾದೇಶ್, ಮೊರೊಕ್ಕೊ, ಇರಾನ್, ಮಲೇಷ್ಯಾ, ಚೈನಾ, ಪಾಕಿಸ್ತಾನ್ ಈ ಎಲ್ಲ ದೇಶಗಳೇ ಈ ಸ್ಪೈಸಸ್ನ ಡಿಮ್ಯಾಂಡ್ನ ನೋಡ್ತಾ ಇದ್ದೀವಿ ನಾವು. ನಿಮ್ಮ ಎಕ್ಸಾಮ್ಸ್ಗೆ ನಿಮ್ಗೇನು ಗೊತ್ತಿರಬೇಕು, ಈಗ ಏನು ನಮ್ಮ ಆರ್ಥಿಕ ಪರಿಸ್ಥಿತಿ ಇದೆ ಅದರಲ್ಲಿ ಯಾವ್ಯಾವ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಿರಬೇಕು. ಮೇಯ್ನಾಗಿ ನಾವು GDP ಓದಿದಾಗೂ ಏನು ನೋಡಿದ್ವಿ, ಅಗ್ರಿಕಲ್ಚರ್ ಒಂದೇ ಪಾಸಿಟಿವ್ ಗ್ರೋತ್ ಆಗಿರೋದು. ಹಾಗೆ ಭಾರತದ ಎಕ್ಸ್ಪೋರ್ಟ್ಸ್ನ ನೋಡಿದ್ರು ಕೂಡ ಟೋಟಲ್ ಓವರ್ ಆಲ್ ಎಕ್ಸ್ಪೋರ್ಟ್ಸ್ ಕಮ್ಮಿ ಆಗಿದ್ರು ಸ್ಪೈಸಸ್ ಒಂದೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಇವೆರಡೂ ಸೆಕ್ಟರ್ಗಳಲ್ಲಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಕರೆಂಟ್ ಅಫೇರ್ಸ್ಗೆ ನೀವು ಜ್ಞಾಪಕ ಇಟ್ಕೊಳ್ಳಿ. ಈ ಆರ್ಟಿಕಲಿಂದ ನಿಮಗೆ ಇನ್ನೊಂದು ತಿಳಿದಿರಬೇಕಾಗಿರುವಂಥ ವಿಷಯ ಸ್ಪೈಸಸ್ ಬೋರ್ಡ್ ಬಗ್ಗೆ. ಈ ಸ್ಪೈಸಸ್ ಬೋರ್ಡ್ ಏನು ಕೆಲಸ ಮಾಡುತ್ತೆ? ಇದು ಒಂದು ಇಂಟರ್ನ್ಯಾಷನಲ್ ಲಿಂಕ್ ಆಗಿ ವರ್ಕ್ ಮಾಡುತ್ತೆ. ಯಾರ ಮಧ್ಯ? ಭಾರತದಲ್ಲಿ ಸ್ಪೈಸಸ್ನ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಹಾಗೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅವರು, ಹಾಗೂ ಅಬ್ರಾಡಲ್ಲಿ ಇದನ್ನು ಯಾರು ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಇವರಿಬ್ಬರ ಮಧ್ಯೆ ಒಂದು ಇಂಟರ್ನ್ಯಾಷನಲ್ ಲಿಂಕ್ ಆಗಿ ಈ ಸ್ಪೈಸಸ್ ಬೋರ್ಡ್ ಕೆಲಸ ಮಾಡುತ್ತೆ. ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಈ ಸಚಿವಾಲಯದ ಕೆಳಗೆ ಫಾರ್ಮ್ ಮಾಡಲಾಗಿದೆ. ಈ ಸ್ಪೈಸಸ್ ಬೋರ್ಡ್ ಇನ್ನು ಏನೇನು ಮಾಡುತ್ತೆ? ಸ್ಪೈಸಸ್ನ ಯಾರು ಬೆಳೆಸ್ತಾ ಇದ್ದಾರೆ ಅಂತ ಫಾರ್ಮರ್ಸ್ಗೆ ಬೆಟರ್ ಈಲ್ಡ್ ಸಿಗಲಿ ಅಂತ ಗೈಡ್ ಮಾಡುತ್ತೆ. ಅವರು ಬೆಟರ್ ಮೆಥಡ್ಸ್ ಯೂಸ್ ಮಾಡಲಿ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡುತ್ತೆ. ಅದರ ಇಂಪ್ಲಿಮೆಂಟೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಅವರಿಗೆ ಫೈನಾನ್ಷಿಯಲ್ ಹಾಗೂ ಮೆಟೀರಿಯಲ್ ಸಪೋರ್ಟ್ ಕೊಡುತ್ತೆ. ಒಂದು ಸತಿ ಬೆಳೆದ ನಂತರ ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕಲ್ವಾ, ಆ ಎಕ್ಸ್ಪೋರ್ಟಿಂಗಿಗೆ ಬೇಕಾಗುವಂಥ ರಿಜಿಸ್ಟ್ರೇಷನ್ ಹಾಗೂ ಲೈಸೆನ್ಸಿಂಗ್ ಈ ಸ್ಪೈಸಸ್ ಬೋರ್ಡೇ ಮಾಡುತ್ತೆ. ಅದಕ್ಕೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ನ ಕೂಡ ಪ್ರೊವೈಡ್ ಮಾಡಿಕೊಡುತ್ತೆ. ಹಾಗೆ ಎಕ್ಸ್ಪೋರ್ಟ್ ಮಾಡೋ ಅಂಥ ಸ್ಪೈಸಸ್ ಒಳ್ಳೆ ಕ್ವಾಲಿಟಿಯದಾಗಿರಲಿ ಅಂತ ಅದ್ರ ಬಗ್ಗೆ ಮಾನಿಟರ್ ಮಾಡುತ್ತೆ. ಅದೇ ಕ್ವಾಲಿಟಿನ ಮೇಂಟೈನ್ ಆಗೋ ಥರ ನೋಡ್ಕೊಳುತ್ತೆ. ಜೊತೆಗೆ
ಸರಿಯಾಗಿ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಸಕ್ಷಮವಾಗಿ ಸಾಗಿಸ್ಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಬೇಕಾಗುವಂಥ ಪ್ಯಾಕೇಜಿಂಗ್ ಟೆಕ್ನಿಕ್ಸ್, ಗ್ರೇಡಿಂಗ್ ಮೆಥಡ್ಸ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ಸ್ಪೈಸಸ್ ಬೋರ್ಡ್ ಮಾಡುತ್ತೆ. ಒಟ್ಟಾರೆ ಸ್ಪೈಸಸ್ ಹಾಗೂ ಸ್ಪೈಸ್ ಪ್ರಾಡಕ್ಟ್ಸ್ನ ಬೆಳೆಸೋದು, ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಸ್ಪೈಸಸ್ ಬೋರ್ಡ್ ಕೆಲಸ ಮಾಡುತ್ತೆ. ನಿಮ್ಮ UPSC ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಪಾಪ್ಯುಲರ್ ಇಲ್ಲದೆ ಇರುವಂಥ ಕೆಲವೊಂದು ಸಂಸ್ಥೆಗಳ ಬಗ್ಗೆ ಡೈರೆಕ್ಟ್ ಕ್ವೆಶನ್ಸ್ನ ನಾವು ನೋಡ್ತೀವಿ. ಇಂಥ ಸಂಸ್ಥೆಗಳು ಸಾಮಾನ್ಯವಾಗಿ ಕರೆಂಟ್ ಅಫೇರ್ಸಲ್ಲಿ ಯಾವುದೋ ಟಾಪಿಕ್ನ ಹಿನ್ನೆಲೆಯಲ್ಲಿ ಬಂದಿರ್ತವೆ. ನಾವು ಈ ಹಿಂದೆನೂ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಈ ರೀತಿ ಸಂಸ್ಥೆಗಳ ಮೇಲೆ ಕ್ವೆಶನ್ಸ್ ನೋಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ನೀವು ಸ್ಪೈಸಸ್ ಬೋರ್ಡ್ ಕೂಡ ಏನೇನು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಿ. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ಪ್ಯಾಂಡಮಿಕ್ ಮೇ ಫೋರ್ಸ್ ಗೌರ್ಮೆಂಟ್ ಟು ಬಾರೋ ಮೋರ್. ಈ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 13 ಬಿಸ್ನೆಸ್ ಪೇಜಲ್ಲಿ ನೀವು ನೋಡ್ಬೋದು. ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ ಸಿಲೆಬಸ್ ಎಕಾನಮಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇದು. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟದ್ದು ಹೌದು. ಪ್ರಸ್ತುತ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಕೋವಿಡ್-19 ಸಾಂಕ್ರಾಮಿಕದಿಂದ ಜನರ ಕೈಯಲ್ಲಿ ದುಡ್ಡು ಕಮ್ಮಿ ಆಗಿದೆ. ಯಾಕೆ? ಅವ್ರಿಗೆ ಇಲ್ಲ ಸಂಬಳ ಕಮ್ಮಿ ಆಗಿದೆ, ಇಲ್ಲ ಆದಾಯ ಬರ್ತಾ ಇಲ್ಲ ಕೆಲಸನೇ ಕಳ್ಕೊಂಡಿದ್ದಾರೆ. ಹಾಗೆ ಜನರ ಹತ್ರ ಕಮ್ಮಿ ದುಡ್ಡಿದೆ ಅಂತಂದರೆ ಅವರು ಕಮ್ಮಿ ಖರ್ಚು ಮಾಡ್ತಾರೆ. ಸೊ ಮಾರ್ಕೆಟ್ ಹೇಗೆ ರಿವೈವ್ ಮಾಡೋದು? ಈ ರೀತಿಯ ಪರಿಸ್ಥಿತಿಯಲ್ಲಿ ಸರ್ಕಾರನೇ ಸ್ಪೆಂಡ್ ಮಾಡಬೇಕಾಗತ್ತೆ, ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡಬೇಕಾಗತ್ತೆ. ಆದರೆ ಸರ್ಕಾರಕ್ಕೆ ಎಲ್ಲಿಂದ ದುಡ್ಡು ಬರಬೇಕು? ಸರ್ಕಾರದ ರೆವಿನ್ಯೂ ಕೂಡ ಜನರ ಆದಾಯದ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಜನರ ಆದಾಯದ ಮೇಲೆ ಡೈರೆಕ್ಟ್ ಟ್ಯಾಕ್ಸ್ ಆಗಿ ಬರುತ್ತೆ. ಅವ್ರು ಏನು ಬೇರೆ ಖರೀದಿಗಳನ್ನ ಮಾಡ್ತಾರೆ ಅದರ ಮೂಲಕ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿ ಸರ್ಕಾರಕ್ಕೆ ರೆವಿನ್ಯೂ ಬರುವಂಥದ್ದು. ಹಾಗೆ ಜನರು ಖರ್ಚು ಮಾಡ್ತಾ ಇಲ್ಲ, ಅವರ ಆದಾಯ ಕಮ್ಮಿ ಆಗಿದೆ ಅಂದರೆ ಸರ್ಕಾರದ ರೆವಿನ್ಯೂ ಮೇಲೂ ಅದು ಪರಿಣಾಮ ಬೀಳುತ್ತೆ. ಸೊ ಈಗ ಏನು ಪರಿಸ್ಥಿತಿ ಇದೆ? ಸರ್ಕಾರದ ರೆವಿನ್ಯೂ ಕಮ್ಮಿ ಇದೆ, ಆದರೆ ಸರ್ಕಾರ ಸ್ಪೆಂಡಿಂಗ್ ಮಾಡಲೇಬೇಕು, ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡಲೇಬೇಕು ಎಕಾನಮಿ ರಿವೈವ್ ಆಗಬೇಕು ಅಂದರೆ. ಹಾಗಾದರೆ ಸರ್ಕಾರದ ಹತ್ರ ಏನು ಆಪ್ಷನ್ಸ್ ಇದೆ? RBI ಈಗಾಗಲೇ 11 ಕೋಟಿಯಷ್ಟು ಲಿಕ್ವಿಡಿಟಿನ ಮಾರ್ಕೆಟ್ ಒಳಗೆ ಪಂಪ್ ಮಾಡಿದೆ. ಇನ್ನೊಂದು ಆಪ್ಷನ್ ಏನು? ಡೈವೆಸ್ಟ್ಮೆಂಟ್. ಏನು ಸ್ಟೇಟ್ ಓನ್ಡ್ ಫರ್ಮ್ಸ್ ಇರುತ್ತೆ ಅದರ ಡೈವೆಸ್ಟ್ಮೆಂಟ್ ಮೂಲಕ ಸರ್ಕಾರ ಸ್ವಲ್ಪ ಹಣವನ್ನು ಪಡಿಬೋದು. ಈ ಡೈವೆಸ್ಟ್ಮೆಂಟ್ ಅಂತ ಅಂದರೆ ಸರ್ಕಾರದ ಓನರ್ಶಿಪ್ಪಲ್ಲಿರೋ ಅಂಥ ಕೆಲವೊಂದು ಫರ್ಮ್ಸ್ನ ಅಸೆಟ್ಗಳನ್ನ ಮಾರಿ ಅದರಿಂದ ಏನು ಹಣ ಬರುತ್ತೆ ಅದನ್ನು ಡೈವೆಸ್ಟ್ಮೆಂಟ್ ಅಂತ ಕರೀತಾರೆ. ಆದರೆ ಈಗ ಪರಿಸ್ಥಿತಿ ಏನಿದೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ಭಾರತದಲ್ಲಿ ನೋಡ್ತಾ ಇದ್ದೀವಿ ನಾವು ಕೊರೋನಾ ವೈರಸ್ದು. ಅದರಿಂದ ಎಕನಾಮಿಕ್ ಆ್ಯಕ್ಟಿವಿಟಿ, ಗೌರ್ಮೆಂಟ್ ರೆವಿನ್ಯೂ ಇದೆಲ್ಲ ತುಂಬ ತೀವ್ರವಾಗಿ ಎಫೆಕ್ಟ್ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರದ ಹತ್ರ ಇರೋವಂಥ ಲಾಸ್ಟ್ ಆಪ್ಷನ್ ಏನು ಅಂತ ಅಂದರೆ ಡಿಫಿಸಿಟ್ ಮಾನಿಟೈಸೇಷನ್. ಈ ಡಿಫಿಸಿಟ್ ಮಾನಿಟೈಸೇಷನ್ ಅಂತ ಅಂದರೆ ಏನು? ಸರ್ಕಾರದ ಸೆಕ್ಯೂರಿಟೀಸ್ಗೆ ಬದಲಾಗಿ RBI ಡೈರೆಕ್ಟಾಗಿ ಪ್ರೈಮರಿ ಮಾರ್ಕೆಟಿಂದ ಸರ್ಕಾರಕ್ಕೆ ದುಡ್ಡನ್ನು ಕೊಡುತ್ತೆ. ಒಂದು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಮನಿ ಪ್ರಿಂಟ್ ಮಾಡ್ದಂಗೆ ಅಂತ ನಾವು ಹೇಳ್ಬೋದು. ಆದರೆ ಇಂತಹ ಡಿಫಿಸಿಟ್ ಮಾನಿಟೈಸೇಷನ್ನ ನಾವು 1997 ನಿಲ್ಲಿಸ್ಬಿಟ್ಟಿದ್ದೀವಿ. ಮಾರ್ಕೆಟಲ್ಲಿ ನ್ಯಾಚುರಲ್ ಆಗಿ ಏನು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಫೋರ್ಸಸ್ ಇರುತ್ತೆ ಎಕಾನಮಿಯಲ್ಲಿ, ಅದ್ರ ಮೂಲಕ ಸಪ್ಲೈ ಆಫ್ ಕರೆನ್ಸಿ ಎಷ್ಟಿರುತ್ತೆ ಮಾರ್ಕೆಟಲ್ಲಿ ಅದು ನಮ್ಮ ರುಪಿ ವ್ಯಾಲ್ಯೂನ ಡಿಸೈಡ್ ಮಾಡುತ್ತೆ. ಆದರೆ ಈ ಡಿಫಿಸಿಟ್ ಮಾನಿಟೈಸೇಷನಿಂದ ಏನಾಗುತ್ತೆ? ಆರ್ಟಿಫಿಷಿಯಲ್ ಆಗಿ ಮಾರ್ಕೆಟ್ ಒಳಗೆ ಮನಿ ಸಪ್ಲೈ ಜಾಸ್ತಿ ಮಾಡ್ದಾಗ ಆಗುತ್ತೆ. ಹಾಗಾಗಿ ಇದರಿಂದ ಇನ್ಫ್ಲೇಷನ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಇನ್ಫ್ಲೇಷನ್ಗೂ ಮನಿ ಸಪ್ಲೈಗೂ ಏನು ಸಂಬಂಧ? ಯಾವಾಗ ಮನಿ ಸಪ್ಲೈ ಎಕನಾಮಿಕ್ ಗ್ರೋತ್ ಔಟ್ಪುಟ್ಗಿಂತ ಜಾಸ್ತಿ ಆಗುತ್ತೆ ಮಾರ್ಕೆಟ್ ಒಳಗೆ, ಆವಾಗ ಇನ್ಫ್ಲೇಷನ್ ಆಗುತ್ತೆ. ಅಂದರೆ ಎಕನಾಮಿಕ್ ಗೂಡ್ಸ್ 100 ಇದೆ ಅಂತ ಅಂದ್ಕೊಳ್ಳೋಣ. ಈ 100ನ್ನು ಕೊಂಡ್ಕೊಳಕ್ಕೆ ಮಾರ್ಕೆಟ್ ಒಳಗೆ 1000 ರೂಪಾಯಿ ಇದ್ದರೆ ಮುಂಚೆ, ಈಗ ಅದು 2000 ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಗೂಡ್ಸ್ 100 ಇದೆ ಮಾರ್ಕೆಟ್ ಒಳಗೆ, ಆದರೆ ಅದನ್ನು ಕೊಂಡ್ಕೊಳಕ್ಕೆ ಮನಿ ಸಪ್ಲೈ 1000ರಿಂದ 2000 ಆಗಿದೆ. ಹೀಗೆ ಕಮ್ಮಿ ಗೂಡ್ಸ್ ಇದೆ, ಜಾಸ್ತಿ ಹಣ ಇದೆ ಅಂದ್ರೇನು ಜಾಸ್ತಿ ಡಿಮ್ಯಾಂಡ್ ಆಗುತ್ತೆ. ಹಾಗಾಗಿ ಈ 100 ಗೂಡ್ಸ್ಗಳ ಪ್ರೈಸ್ ಜಾಸ್ತಿ ಆಗುತ್ತೆ, ಇದರಿಂದ ಇನ್ಫ್ಲೇಷನ್ ಆಗುತ್ತೆ. ಹಾಗಾಗಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಡಿಫಿಸಿಟ್ ಮಾನಿಟೈಸೇಷನ್ ಮೂಲಕ ಮನಿ ಪ್ರಿಂಟ್ ಮಾಡೋದ್ರಿಂದ ನಂಬರ್ ಆಫ್ ಗೂಡ್ಸಲ್ಲಿ ಏನೂ ವ್ಯತ್ಯಾಸ ಆಗಲ್ಲ, ಆದರೆ ಮನಿ ಸಪ್ಲೈ ಜಾಸ್ತಿ ಆಗುತ್ತೆ. ಹಾಗಾಗಿ ಆವ್ರೇಜ್ ಪ್ರೈಸ್ ಆಫ್ ಗೂಡ್ಸ್ ಜಾಸ್ತಿ ಆಗುತ್ತೆ, ಇದರಿಂದಾಗಿ ಇನ್ಫ್ಲೇಷನ್ ಆಗುತ್ತೆ. ನೋಡಿ, ಈ ಕಾನ್ಸೆಪ್ಟನ್ನ ತುಂಬ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಯಾಕಂದರೆ ವರ್ಷಗಟ್ಟಲೆ ಆದಮೇಲೆ ನಾವು ಡಿಫಿಸಿಟ್ ಮಾನಿಟೈಸೇಷನ್ ಮಾಡಬೇಕಾದ ಪರಿಸ್ಥಿತಿಯಲ್ಲಿದ್ದೀವಿ. ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಈ ಟಾಪಿಕ್ ಮತ್ತೆ ಬಂದಿದೆ. ನಿಮಗೆ ಯಾರೂ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಡಿಫಿಸಿಟ್ ಮಾನಿಟೈಸೇಷನ್ ಅಂದರೆ ಏನು ಅಂತ ಡೈರೆಕ್ಟಾಗಿ ಕೇಳಲ್ಲ. ಆದರೆ ಹಾಗೆ ಮಾಡೋದ್ರಿಂದ ಮಾರ್ಕೆಟಲ್ಲಿ ಏನೇನು ವ್ಯತ್ಯಾಸ ಆಗುತ್ತೆ, ಏನೇನು ರಿಸ್ಕ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಕ್ಸಾಮ್ಗೆ ಈಗ ಏನು ಎಕ್ಸ್ಪ್ಲೇನ್ ಮಾಡಿದೆ, ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ಅದ್ರ ಬಗ್ಗೆ ತುಂಬ ಕ್ಲಿಯರ್ ಆಗಿ ತಿಳ್ಕೊಂಡಿರಿ.
ಈ ಆರ್ಟಿಕಲಲ್ಲಿ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕೋವಿಡ್ ಪ್ಯಾಂಡಮಿಕ್ನಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಲಾಸ್ಟ್ ರೆಸಾರ್ಟ್ ಹೇಗೂ ಮನಿ ಬಾರೋ ಮಾಡಿ ನಡ್ಸೋಕ್ಕಾಗಲಿಲ್ಲ ಅಂದರೆ ಕೊನೆಯದಾಗಿ ಡಿಫಿಸಿಟ್ ಮಾನಿಟೈಸೇಷನ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೊಂದು ತಿಳಿದಿರಬೇಕಾಗಿರುವಂಥ ಸುದ್ದಿ, ಭಾರತ ಹಾಗೂ ಜಪಾನ್ ಮಧ್ಯ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಸೈನ್ ಆಗಿರೋದು. ಲಾಜಿಸ್ಟಿಕ್ಸ್ ಅಂದರೆ ಏನು? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಮಾನುಗಳನ್ನ ಕಳಿಸೋದು. ಈ ಅಗ್ರಿಮೆಂಟಿಂದ ಎರಡೂ ದೇಶಗಳ ಸೇನೆಯ ಸಹಕಾರದಲ್ಲಿ ಉಪಯೋಗ ಆಗುತ್ತೆ. ಎರಡು ಬೇರೆ ದೇಶಗಳ ಸೇನೆ ಮಧ್ಯ ಸಹಕಾರ ಯಾವಾಗ ಬೇಕಾಗುತ್ತೆ? ಬೈಲ್ಯಾಟ್ರಲ್ ಟ್ರೈನಿಂಗ್ ಆ್ಯಕ್ಟಿವಿಟೀಸ್, ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಆಪರೇಷನ್, ಹ್ಯುಮ್ಯಾನಿಟೇರಿಯನ್ ಇಂಟರ್ನ್ಯಾಷನಲ್ ರಿಲೀಫ್, ಹಾಗೆ ಮ್ಯೂಚುವಲಿ ಅಗ್ರೀಡ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಎರಡು ದೇಶಗಳ ಮಧ್ಯ, ಆ ಕೆಲಸವನ್ನು ಸೇನೆ ನಡೆಸ್ತಿರ್ಬೇಕಾದ್ರೆ ಅವರಿಬ್ಬರ ಮಧ್ಯೆ ಸಂವಹನ ಸಹಕಾರದ ಅವಶ್ಯಕತೆ ಇರುತ್ತೆ. ಹಾಗೆ ಎರಡೂ ಪಡೆಗಳ ಮಧ್ಯೆ ದಕ್ಷತೆಯಿಂದ ಕಮ್ಯುನಿಕೇಷನ್ ಆದರೆ, ಸಂವಹನ ಆದರೆ ಇಂಟರ್ ಆಪರಬಿಲಿಟಿ ಜಾಸ್ತಿ ಆಗುತ್ತೆ. ಇಂಟರ್ ಆಪರಬಿಲಿಟಿ ಅಂತ ಅಂದರೆ ಪರಸ್ಪರ ಕಾರ್ಯಸಾಧ್ಯತೆ. ಇಂಟರ್ ಆಪರಬಿಲಿಟಿಯಿಂದ ಏನಾಗುತ್ತೆ? ಅಸಿಸ್ಟೆನ್ಸ್ ಈಸಿ ಆಗುತ್ತೆ ಎರಡು ಸೇನೆಗಳ ಮಧ್ಯ. ಅದರಿಂದ ಪ್ರಾದೇಶಿಕ ಭದ್ರತೆ, ರೀಜನಲ್ ಸೆಕ್ಯೂರಿಟಿನ ಮೇಂಟೈನ್ ಮಾಡೋಕ್ಕೆ ಕೂಡ ಆಗುತ್ತೆ. ಇದೇ ಕಾರಣದಿಂದ ರೆಸಿಪ್ರೋಕಲ್ ಪ್ರೊವಿಷನ್ ಸಪ್ಲೈಸ್ ಆ್ಯಂಡ್ ಸರ್ವಿಸಸ್ ಅನ್ನುವಂಥ ಈ ಅಗ್ರಿಮೆಂಟ್ನ ಭಾರತ ಹಾಗೂ ಜಪಾನ್ ಸೈನ್ ಮಾಡಿದೆ. ಈ ಅಗ್ರಿಮೆಂಟ್ನ ಮಹತ್ವ ಏನು? ಎರಡೂ ದೇಶಗಳು ಅವರ ಕಡಲ ತೀರ ಸೌಲಭ್ಯಗಳೇನಿದೆ ಅವುಗಳನ್ನ ಪರಸ್ಪರ ಪ್ರಯೋಜನಕ್ಕಾಗಿ ಯೂಸ್ ಮಾಡೋದಕ್ಕಾಗಿ ಒಪ್ಕೊಂಡಿದ್ದಾರೆ. ಹಾಗಾಗಿ ಎರಡೂ ದೇಶಗಳ ನೌಕಾಪಡೆಗಳ ಮಧ್ಯೆ ಸಹಕಾರ ಇನ್ನೂ ಜಾಸ್ತಿ ಆಗುತ್ತೆ. ಮುಂದಿನ ಆರ್ಟಿಕಲ್ ನಿಮ್ಮ ಎಡಿಟೋರಿಯಲ್ ಪೇಜಲ್ಲಿ ಕೊಟ್ಟಿರುವಂಥ ಡ್ರಾ ಡೌನ್ ಇನ್ ಇರಾಕ್. ಈ ಆರ್ಟಿಕಲಲ್ಲಿ US ಹಾಗೂ ಇರಾಕ್ನ ಮಧ್ಯೆ ಇರುವಂಥ ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇರಾಕ್ನಲ್ಲಿ US ಟ್ರೂಪ್ಸ್ ಏನಿದೆ ಅದನ್ನು ಕಮ್ಮಿ ಮಾಡ್ತಾ ಇದೆ US ಗೌರ್ಮೆಂಟ್. ಆ ವಿಷಯವಾಗಿ ಇದರಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. 2014 ನಾವೇನು ಇಸ್ಲಾಮಿಕ್ ಸ್ಟೇಟ್ ಅಂತ ಈಗ ಕರಿತೀವಿ, ಅವಾಗ ISIS ಅಂತ ಕರಿತಾ ಇದ್ವಿ. ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಲೆವೆಂಟ್, ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ. ಈ ಮಿಲಿಟೆಂಟ್ ಆರ್ಗನೈಸೇಷನ್ ಇರಾಕ್ನ ಕೆಲವೊಂದು ಮೇಜರ್ ಸಿಟೀಸ್ನ ಕ್ಯಾಪ್ಚರ್ ಮಾಡಿತ್ತು. ಇರಾಕಿಗೆ ಈ ಆರ್ಗನೈಸೇಷನ್ ವಿರುದ್ಧ ಫೈಟ್ ಮಾಡೋಕ್ಕೆ ಸಹಾಯ ಮಾಡೋಕ್ಕೋಸ್ಕರ ಅಮೇರಿಕನ್ ಟ್ರೂಪ್ಸ್ 2014 ಬಂತು. ಈಗ ಒಂದು ಮಟ್ಟಕ್ಕೆ IS ಟ್ರೂಪ್ಸ್ ಕಮ್ಮಿ ಆಗಿದೆ ಇರಾಕ್ನ ಮೇಜರ್ ಸಿಟೀಸ್ಗಳಲ್ಲಿ ಅಂತ ಹೇಳ್ಬೋದು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಹಾಗೂ ಇರಾನ್ನ ಸಂಬಂಧ ಹದಗೆಟ್ಟಿದೆ ಅಂತ ನಾವು ಹೇಳ್ಬೋದು. ಇರಾನ್ ಹಾಗೂ ಇರಾಕ್ ನೇಬರ್ಸ್ ಆಗ್ತಾರೆ, ನೇಬರಿಂಗ್ ಕಂಟ್ರೀಸ್ ಆಗ್ತಾರೆ. ಅದು ನಮಗೆ ಗೊತ್ತಿರಬೇಕಾದಂಥ ವಿಷಯ. ಈ ವರ್ಷದ ಆರಂಭದಲ್ಲಿ ಇರಾನ್ನ ಜನರಲ್ ಕಾಸಿಮ್ ಸುಲೇಮಾನಿ ಅನ್ನೋರ ಅಸಾಸಿನೇಷನ್ ಆಯಿತು US ಟ್ರೂಪ್ಸ್ ಕಡೆಯಿಂದ. ಇದರಿಂದಾಗಿ ಇರಾಕ್ನಲ್ಲೂ ಕೂಡ USನ ವಿರುದ್ಧ ಒಂದು ಪಬ್ಲಿಕ್ ಒಪಿನಿಯನ್ ಬಂದಿದೆ. ಈ ಅಸಾಸಿನೇಷನ್ನ ನಂತರ ಇರಾಕಿ ಲಾ ಮೇಕರ್ಸ್ ಕೂಡ ಅಮೇರಿಕನ್ಸ್ನ ವಿರುದ್ಧ ಒಂದು ನಾನ್ ಬೈಂಡಿಂಗ್ ರೆಸಲ್ಯೂಷನ್ನ ಪಾಸ್ ಮಾಡಿದರು. ಈ ಹಿನ್ನೆಲೆಯಲ್ಲಿ ಹೊಸದಾಗಿ ಸರ್ಕಾರ ಫಾರ್ಮ್ ಮಾಡಿರುವಂಥ ಪ್ರೈಮ್ ಮಿನಿಸ್ಟರ್ ಮುಸ್ತಫಾ ಅಲ್ ಕದೀಮಿ ಕೂಡ US ಟ್ರೂಪ್ಸ್ ನಮಗೆ ಕಾಂಬ್ಯಾಟ್ ಆಪರೇಷನ್ಸ್ಗೆ ಅವಶ್ಯಕತೆ ಇಲ್ಲ, US ಟ್ರೂಪ್ಸ್ನಿಂದ ಟ್ರೈನಿಂಗ್ ಸರ್ವಿಸಸ್ ಹಾಗೂ ಬೇರೆ ಅಸಿಸ್ಟೆನ್ಸ್ ಪಡ್ಕೋತೀವಿ ಅಂತ ಹೇಳಿದರು. ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರಸ್ತುತ ಇರಾಕ್ನಲ್ಲಿ ಏನು US ಟ್ರೂಪ್ಸ್ ಇದೆ ಅದನ್ನು 5200 3000ಗೆ ಕಮ್ಮಿ ಮಾಡ್ತಾ ಇದ್ದಾರೆ. ಆದರೆ ಈ ತೀರ್ಮಾನ ಕೇವಲ ಇರಾಕ್ನಿಂದಾಗಿ ಆಗ್ತಾ ಇಲ್ಲ, US ಇರುವಂಥ ಲೋಕಲ್ ಪರಿಸ್ಥಿತಿಯಿಂದ ಕೂಡ ಆಗ್ತಾ ಇದೆ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನ ಪಾಲಿಸಿನೇ ಅಮೇರಿಕನ್ ಟ್ರೂಪ್ಸ್ನ ವಾಪಸ್ ಅಮೇರಿಕಕ್ಕೆ ತೊಗೊಂಡು ಹೋಗೋದಾಗಿತ್ತು. ಒಂದು ಕಾಲಕ್ಕೆ ಇರಾಕ್ನಲ್ಲಿ USನ 1,50,000 ಟ್ರೂಪ್ಸ್ ಇತ್ತು. ಆದರೆ ಈಗ 10,000 ಟ್ರೂಪ್ಸ್ ಕೂಡ ಇಟ್ಕೊಳೋದು ಕಷ್ಟ ಆಗ್ತಾಯಿತ್ತು ಯುನೈಟೆಡ್ ಸ್ಟೇಟ್ಸ್ಗೆ. ನಾವು ಆವಾಗಲೇ ಏನು ಇರಾನ್ ಜನರಲ್ನ ಹತ್ಯೆ ಆಯಿತು US ಟ್ರೂಪ್ಸ್ನಿಂದ ಅಂತ ಹೇಳಿದ್ವಿ. ಅದಕ್ಕೆ ಉತ್ತರವಾಗಿ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಟ್ಯಾಕ್ ಮಾಡಿತ್ತು US ಬೇಸ್ ಮೇಲೆ ಇರಾಕಲ್ಲಿ. ಅದರಿಂದಾಗಿ 100 ಅಮೇರಿಕನ್ ಸೋಲ್ಜರ್ಸ್ ಕೂಡ ಕಳ್ಕೊಬೇಕಾಯಿತು. ಅದ್ರ ಜೊತೆಗೆ ಶಿಯಾ ಮಿಲಿಷಿಯಾಸ್ ಏನು ಅಟ್ಯಾಕ್ ಮಾಡ್ತಾಯಿದ್ರು US ಟ್ರೂಪ್ಸ್ನ, ಅದು ಕೂಡ ಜಾಸ್ತಿ ಆಯಿತು. ಈ ಎಲ್ಲ ಕಾರಣದಿಂದನೇ US ತನ್ನ ಟ್ರೂಪ್ಸನ್ನು ಕಮ್ಮಿ ಮಾಡ್ತಾ ಇದೆ. ಆದರೆ ಇಲ್ಲಿ USಗಿಂತ ಜಾಸ್ತಿ ಕಠಿಣ ಪರಿಸ್ಥಿತಿ ಯಾರ್ದು? ಇರಾಕ್ದು. ಇರಾಕ್ನ ಜಾಸ್ತಿ ಪಾಪ್ಯುಲೇಷನ್ ಇರುವಂಥ ಜಾಗಗಳಿಂದ IS ಹಿಂದೆ ಹೋಗಿದ್ರೂ ಕೂಡ UN ಅಸೆಸ್ಮೆಂಟ್ನ ಪ್ರಕಾರ ಅಟ್ಲೀಸ್ಟ್ 10,000 IS ಫೈಟರ್ಸ್ ಅಂಡರ್ಗ್ರೌಂಡ್ ಇದ್ದಾರೆ. ಈ ಹಿನ್ನೆಲೆಯಲ್ಲಿ US ಟ್ರೂಪ್ಸ್ ಕೂಡ ವಾಪಸ್ ಹೋಗ್ತಾ ಇದೆ. ಸೊ ಹಾಗಾಗಿ ಇರಾಕ್ ಸರ್ಕಾರದ ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇತ್ತೀಚೆಗಷ್ಟೇ 2011 ಇದೇ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇರಾಕ್ ಇತ್ತು. ಸೆಕ್ಟೇರಿಯನ್ ಪಾಲಿಸೀಸ್ ನಡೆದಿತ್ತು. ನಮಗೆ ಗೊತ್ತಿರೋ ಹಾಗೆ ಮುಸ್ಲಿಂ ಕಮ್ಯುನಿಟಿಯಲ್ಲೂ ಶಿಯಾ ಹಾಗೂ ಸುನ್ನಿ ಅನ್ನೋ ಒಂದು 2 ಸೆಕ್ಟ್ಸ್ ಇದೆ. ಅವುಗಳ ಮಧ್ಯೆ ಸೆಕ್ಟೇರಿಯನ್ ಪಾಲಿಸೀಸ್ ಸರ್ಕಾರ ಮಾಡ್ತಾಯಿತ್ತು. ಅದ್ರ ಜೊತೆಗೆ US ಅವಾಗ ಏನು ಟ್ರೂಪ್ಸ್ ಇತ್ತು ಅದನ್ನು ವಿತ್ಡ್ರಾ ಮಾಡ್ಕೊತು. ಆ ಸಮಯದಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು ಇರಾಕಲ್ಲಿ.
ಆ ಸಮಯದಲ್ಲಿ ಇರಾಕ್ನ ನೇಬರಿಂಗ್ ಕಂಟ್ರಿ ಆದಂಥ ಸಿರಿಯಾದಲ್ಲಿ ಸಿವಿಲ್ ವಾರ್ ಸಿಚುವೇಶನ್ ಇತ್ತು. ಅದರಿಂದ ಬ್ಯಾಟಲ್ ಎಕ್ಸ್ಪೀರಿಯನ್ಸ್ ಪಡೆದಂತಹ ಆಲ್ ಖೈದಾ ಏನಾಯಿತು, ಇರಾಕ್ನಲ್ಲಿರುವಂಥ ಸಿಚುವೇಶನ್ನ ಎಕ್ಸ್ಪ್ಲೋರ್ ಮಾಡ್ತು. ಅಲ್ಲಿದ್ದಂತಹ ಸೆಕ್ಟ್ಗಳ ಮಧ್ಯೆ ಏನು ಡಿಫ್ರೆನ್ಸಸ್, ವ್ಯತ್ಯಾಸಗಳು, ಜಗಳಗಳು, ರಿಸೆಂಟ್ಮೆಂಟ್ ಇದ್ವು, ಅವುಗಳನ್ನ ಉಪಯೋಗಿಸ್ಕೊಂಡು ಆಲ್ ಖೈದಾ ನಂತರ ಇಸ್ಲಾಮಿಕ್ ಸ್ಟೇಟ್ ಆಗಿ ರೂಪುಗೊಳ್ತು. ಇದೇ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಇರಾಕ್ ಬರಬಾರ್ದು. ಹಾಗಾಗಿ ಈಗ US ಟ್ರೂಪ್ಸ್ ಏನು ವಾಪಸ್ ತಗೊತಿದೆ, ಮುಂದೆ ಪೂರ್ತಿಯಾಗಿ ತಗೋಬೋದು. ಆ ಥರದ ಪರಿಸ್ಥಿತಿ ಬಂದರೆ ಇರಾಕ್ ಈ ಎಲ್ಲ ಫೋರ್ಸಸ್ಗಳೇನಿದೆ ಇಸ್ಲಾಮಿಕ್ ಸ್ಟೇಟ್ಗೆ ಸಂಬಂಧಪಟ್ಟದ್ದು, ಅವುಗಳನ್ನ ಸಕ್ಷಮವಾಗಿ ಹೋರಾಡಬೇಕು, ಅವುಗಳನ್ನ ಹೊರ ತೆಗಿಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಸಾಮಾನ್ಯವಾಗಿ ಭಾರತಕ್ಕೆ ಯಾವ ಸಂಬಂಧಗಳು ಮುಖ್ಯ ಅದರ ಮೇಲೆ ಪ್ರಯಾರಿಟೈಸ್ ಮಾಡಿ ನೋಡ್ತೀವಿ. ಆದರೆ ವೆಸ್ಟ್ ಏಷ್ಯಾದಲ್ಲಿ ಏನೇನು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ನಡೆಯುತ್ತೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಉಪಯೋಗಕ್ಕೆ ಬರುವಂಥದ್ದು. ಹಾಗಾಗಿ ಇದು ತುಂಬ ಸೂಕ್ಷ್ಮವಾದಂಥ ಪ್ರದೇಶ. ಇಲ್ಲಿ ಏನು ನಡೆದ್ರೂ ಕೂಡ ನೀವು ಅದನ್ನು ಗಮನಿಸಬೇಕು, ವಿಶ್ಲೇಷಣೆ ಮಾಡಬೇಕು. ಇದರ ಬಗ್ಗೆ ಎಸ್ಸೆಯಲ್ಲಿ ಕ್ವೆಶ್ಚನ್ಸ್ ಬರುವಂಥದ್ದು, ಮೇನ್ಸ್ ಕ್ವೆಶ್ಚನ್ ಬರುವಂಥದ್ದು, UPSC ಹಾಗೂ KPSC ಎರಡರಲ್ಲೂ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಈ ರೀಜನ್ಗೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ಸ್ ಆದರೂ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೋತಾ ಇರಿ. ನೆಕ್ಸ್ಟ್ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್, ಆ್ಯನ್ ಅಗ್ರಿಕಲ್ಚರ್ ಲೆಡ್ ರಿವೈವಲ್ ಆ್ಯಸ್ ಫ್ಲಾಡ್ ಕ್ಲೇಮ್. ಫ್ಲಾ ಅಂದರೆ ಏನು? ದೋಷ. ಇತ್ತೀಚೆಗಷ್ಟೇ ನಾವು ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ GDP ರೇಟ್ಸ್ ನೆಗೆಟಿವ್ ಗ್ರೋತ್ಗೆ ಹೋಗಿರೋದನ್ನ ನೋಡಿದ್ವಿ. ಅದರಲ್ಲಿ ಒಂದೇ ಒಂದು ವಲಯ ಚೆನ್ನಾಗಿ ಮುಂದೆ ಹೋಗ್ತಾ ಇರೋದು ಅಂದರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟದ್ದು ಅಂತ ಹೇಳಿದರು. ಆದರೆ ಅಗ್ರಿಕಲ್ಚರ್ ರಿಲೇಟೆಡ್ ಏನು ಡೇಟಾನ ನೋಡಿದ್ವಿ ಅದು ಕಂಪ್ಲೀಟ್ ನಿಜ ಅಲ್ಲ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಲೇಖಕರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಮುಂದೆ ಸುಧಾರಣೆ ಆಗಬೇಕು ಅಂದರೆ ಅದು ಅಗ್ರಿಕಲ್ಚರ್ ಸೆಕ್ಟರಿಂದಾನೆ ಅಂತಲೇ ಹೇಳಲಾಗ್ತಾ ಇದೆ. ಇದಕ್ಕೆ 4 ಆರ್ಗ್ಯುಮೆಂಟ್ಸ್ನ ಕೊಡ್ತಾರೆ. ಮೊದಲನೇದಾಗಿ 2018-19ಗೆ ಹೋಲಿಸಿದ್ರೆ 3.7% ಅಷ್ಟು ಜಾಸ್ತಿ ಫುಡ್ ಗ್ರೇನ್ ಪ್ರೊಡಕ್ಷನ್ 2019-20 ಆಗಿದೆ. ಆ ಹಿನ್ನೆಲೆಯಲ್ಲಿ ರಾಬಿ ವೀಟ್ ಪ್ರೊಕ್ಯೂರ್ಮೆಂಟ್ ಏನಿದೆ ಅದು 12.6% ಅಷ್ಟು ಲಾಸ್ಟ್ ಇಯರ್ಗಿಂತ ಜಾಸ್ತಿ ಆಗಿದೆ. COVID-19 ಸಾಂಕ್ರಾಮಿಕದಿಂದ ಬೇರೆ ಎಲ್ಲ ರೀತಿಯ ಖರೀದಿ ಕಮ್ಮಿ ಆದ್ರೂ ಫುಡ್ ಪ್ರಾಡಕ್ಟ್ಸಿಗೆ ಅದು ಕಮ್ಮಿ ಆಗಿಲ್ಲ. ಹಾಗಾಗಿ ಒಂದು ಸಸ್ಟೈನ್ಡ್ ಡಿಮ್ಯಾಂಡ್ನ ನೋಡಿದ್ದಾರೆ ಫುಡ್ ಪ್ರಾಡಕ್ಟ್ಸಲ್ಲಿ. ಇದರಿಂದಾಗಿ ಲಾಸ್ಟ್ ಇಯರ್ಗೆ ಹೋಲಿಸಿದ್ರೆ ಈ ವರ್ಷ 9.2% ಅಷ್ಟು ಫುಡ್ ಇನ್ಫ್ಲೇಷನ್ನ ನೋಡ್ಬೋದು ಮೊದಲನೇ ಕ್ವಾರ್ಟರಲ್ಲಿ. ಮೂರನೇ ರೀಸನ್ ಏನು ಅಂತಂದರೆ ಖಾರಿಫ್ ಕ್ರಾಪ್ಸ್ ಅಂದರೆ ನಾವೇನು ಕರಿತೀವಿ, ಫಸ್ಟ್ ಮಾನ್ಸೂನ್ ಏನು ಜೂನಿಂದ ಶುರು ಆಗುತ್ತೆ ಅವಾಗ ಬಿತ್ತನೆ ಮಾಡುವಂಥ ರೈಸ್ ಈ ಎಲ್ಲ ಕ್ರಾಪ್ಸ್ ಏನಿದೆ ಅವುಗಳನ್ನ ಖಾರಿಫ್ ಕ್ರಾಪ್ಸ್ ಅಂತ ಕರಿತೀವಿ. ಈ ಕ್ರಾಪ್ಸ್ ಎಷ್ಟು ಪ್ರದೇಶದಲ್ಲಿ ಬಿತ್ತನೆ ನಡೀತಾ ಇತ್ತು ಆ ಪ್ರದೇಶ ಜಾಸ್ತಿ ವಿಸ್ತಾರವಾಗಿದೆ. 14% ಅಷ್ಟು ಹೋದ ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆರ್ಥಿಕ ಸುಧಾರಣೆ ಕೃಷಿಯ ಮೂಲಕನೇ ಆಗತ್ತೆ ಅನ್ನೋದಕ್ಕೆ 4ನೇ ಕಾರಣ ಏನಂದರೆ ಗೌರ್ಮೆಂಟ್ ಪ್ಯಾಕೇಜ್ ಏನು ಕೊಡಲಾಗಿತ್ತು ಆತ್ಮನಿರ್ಭರ್ ಭಾರತ್ ಕೆಳಗೆ 20 ಲಕ್ಷ ಕೋಟಿ ಅದು ಕೂಡ ಅಗ್ರಿಕಲ್ಚರ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ 4 ರೀಸನ್ಗಳನ್ನ ಈ ಲೇಖಕರು ಹಂತ ಹಂತವಾಗಿ ಇದರಲ್ಲಿ ಏನೇನು ದೋಷಗಳಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಮೊದಲ ಕಾರಣ ರಾಬಿ ಪ್ರೊಕ್ಯೂರ್ಮೆಂಟ್ ಅಂದರೆ ವೀಟ್ನಂತಹ ರಾಬಿ ಕ್ರಾಪ್ಸ್ ಏನಿದೆ ಅದರ ಸಂಗ್ರಹಣೆ ಜಾಸ್ತಿ ಆಯಿತು ಅಂತ ಹೇಳಿದ್ರು. ಆದರೆ ಲಾಕ್ಡೌನ್ನ ನಂತರ ಏನಾಗಿತ್ತು ಅಂದರೆ ರಾಜ್ಯ ಸರ್ಕಾರ ಸರಿಯಾಗಿ ಸಂಗ್ರಹಣೆ ಆಗಲಿ ಫಾರ್ಮರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ನಿಟ್ಟಿನಿಂದ ಈಗಾಗಲೇ ಕೆಲಸ ಮಾಡಿತ್ತು. ಆ ಕಾರಣದಿಂದನೂ ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಗಿರ್ಬೋದು. ಆದರೆ ಎಷ್ಟು ಜನ ಫಾರ್ಮರ್ಸ್ ಏನಿದ್ದಾರೆ ಅವರು ಸರ್ಕಾರಕ್ಕೇನೆ ಪ್ರೊಕ್ಯೂರ್ ಮಾಡೋಕ್ಕೆ ತಮ್ಮ ಫುಡ್ ಗ್ರೇನ್ಸ್ನ ಕೊಡ್ತಾರೆ? ಎಲ್ಲರೂ ಕೊಡೋದಿಲ್ಲ. ಅಫಿಷಿಯಲ್ ಡೇಟಾ ಪ್ರಕಾರನೇ 13.5% ಅಷ್ಟು ಪ್ಯಾಡಿ ಫಾರ್ಮರ್ಸ್ ಹಾಗೂ 16.2% ಅಷ್ಟು ವೀಟ್ ಫಾರ್ಮರ್ಸ್ ಅವರು ಏನು ಬೆಳೆದಿರ್ತಾರೆ ಅದನ್ನು ಸರ್ಕಾರಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಅಂತ ಏನು ಕರಿತೀವಿ ಆ ಪ್ರೈಸ್ಗೆ ಮಾರ್ತಾರೆ. ಮಿಕ್ಕಿದವರೆಲ್ಲರೂ ಪ್ರೈವೇಟ್ ಟ್ರೇಡರ್ಸ್ಗೆ ಪ್ರೈವೇಟ್ ಮಾರ್ಕೆಟ್ಗಳಿಗೆ ಡೈರೆಕ್ಟಾಗಿ ಕೊಡ್ತಾರೆ. ಹೀಗಿರಬೇಕಾದ್ರೆ ಫುಡ್ ಗ್ರೇನ್ಸ್ ಎಷ್ಟು ಸಂಗ್ರಹಣೆ ಆಗಿದೆ ಅನ್ನೋದ ಮೇಲೆ ನಾವು ತೀರ್ಮಾನ ಮಾಡ್ಕೊಳಕ್ಕಾಗಲ್ಲ. ಮಾರ್ಕೆಟ್ ಅರೈವಲ್ ಎಷ್ಟಾಗಿದೆ ಅನ್ನೋದ್ರ ಮೇಲೆ ನಾವು ಏನಾದ್ರು ತೀರ್ಮಾನಕ್ಕೆ ಬರೋಕ್ಕಾಗುತ್ತೆ. ಮಾರ್ಕೆಟ್ ಅರೈವಲ್ ಅಂದರೆ ಈ ಫುಡ್ ಗ್ರೇನ್ಸ್ ಮಾರ್ಕೆಟ್ನ ಎಷ್ಟು ತಲುಪಿದಾವೆ ಅನ್ನೋದು. ಲಾಕ್ಡೌನಿಂದ ಏನಾಗಿತ್ತು, ಸಾಕಷ್ಟು ಮಂಡಿಗಳು ಕ್ಲೋಸ್ ಆಗಿತ್ತು, ಟ್ರಾವೆಲಿಂಗ್ ಆಗ್ತಾ ಇರಲಿಲ್ಲ ರಾಜ್ಯಗಳ ಮಧ್ಯ, ಡಿಸ್ಟ್ರಿಕ್ಟ್ಗಳ ಮಧ್ಯ. ಹಾಗಿರಬೇಕಾದ್ರೆ ಎಲ್ಲಿ ಬೆಳೀತಾ ಇದ್ರು ಅದು ಎಲ್ಲಿ ರೀಚ್ ಆಗಬೇಕಿತ್ತು ಇದರಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ವು. ಹಾಗಾಗಿ ಮಾರ್ಕೆಟ್ ಅರೈವಲ್ಸ್ನ ಗಮನಿಸಿದ್ರೆ ಭತ್ತ, ಬೇಳೆ, ಟೊಮ್ಯಾಟೊ, ಬಾಳೆಹಣ್ಣು ಇವುಗಳನ್ನ ಬಿಟ್ಟು ಬೇರೆ ಎಲ್ಲದರಲ್ಲೂ ಕಮ್ಮಿ ಆಗಿದೆ ಅಂತ ನಾವು ಹೇಳ್ಬೋದು. ಅದರ ಜೊತೆಗೆ ರೂರಲ್ ಎಕಾನಮಿಗೆ ಸಂಬಂಧಪಟ್ಟಂಥ ಸೆಕ್ಟರ್ಸ್ ಏನಿದೆ ಮಿಲ್ಕ್, ಮೀಟ್, ಪೌಲ್ಟ್ರಿ
ಪೌಲ್ಟ್ರಿ ಸೆಕ್ಟರಲ್ಲೇ 25,000 ಕೋಟಿಯಷ್ಟು ಲಾಸ್ ಆಗಿದೆ. ಎರಡನೇ ಕಾರಣ ಏನು ಹೇಳ್ತಾರೆ ಅಂದರೆ ಸಸ್ಟೈನ್ಡ್ ಡಿಮ್ಯಾಂಡ್ ಇರೋದು ಫುಡ್ ಪ್ರಾಡಕ್ಟ್ಸ್ಗೋಸ್ಕರ. ಆದರೆ ಇಲ್ಲಿ ಈ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಭಾರತದಲ್ಲಿ ಏನು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂತ ನಾವೇನು ಕರಿತೀವಿ, ಅವರು ಕೆಲವೊಂದು ಪದಾರ್ಥನ ಮಾರ್ತಾರೆ, ಆದರೆ ಸಾಕಷ್ಟು ಫ್ರೂಟ್ ಪ್ರಾಡಕ್ಟ್ಸ್ನ ಖರೀದಿ ಮಾಡ್ತಾರೆ. ಹಾಗಾಗಿ ಇನ್ಫ್ಲೇಷನ್ನಿಂದ ಏನು ರೈತರಿಗೆ ಸಹಾಯ ಆಗಿದೆ, ಫುಡ್ ಪ್ರೈಸಸ್ ಜಾಸ್ತಿ ಆಗಿ ಅಂತ ಹೇಳ್ತಾ ಇದ್ದಾರೆ, ಅದು ಸರಿಯಾದ ಕಾರಣ ಅಲ್ಲ. ಡಿಮ್ಯಾಂಡ್ ಜಾಸ್ತಿಯಾಗಿ ಇನ್ಫ್ಲೇಷನ್ ಆಯಿತು ಅನ್ನೋಕ್ಕಿಂತ ಸಪ್ಲೈ ಚೈನ್ನ ಸಮಸ್ಯೆ ಏನಾಯಿತು ಲಾಕ್ಡೌನ್ ಸಮಯದಲ್ಲಿ, ಅದರಿಂದ ಇನ್ಫ್ಲೇಷನ್ ಆಯಿತು ಅಂತ ಈ ಲೇಖಕರು ಹೇಳ್ತಾ ಇದ್ದಾರೆ. ಇನ್ಫ್ಲೇಷನ್ ಡಿಮ್ಯಾಂಡ್ ಸೈಡ್ ಹಾಗೂ ಸಪ್ಲೈ ಸೈಡ್ ಎರಡರಿಂದನೂ ಆಗೋಕ್ಕೆ ಸಾಧ್ಯ. ಆ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಮೂರನೇ ಕಾರಣ ಈ ಆಥರ್ ಏನು ಹೇಳ್ತಾರೆ ಅಂದರೆ ಏನು ಹೈಯರ್ ಖಾರಿಫ್ ಸೋಯಿಂಗ್ ಬಿತ್ತನೆ ಆಗಿತ್ತು ಅಂತ ಹೇಳಿದ್ರು, ಅದು ಆಬ್ವಿಯಸ್ಲಿ ಆಗುತ್ತೆ. ಯಾಕಂದರೆ ಲಾಕ್ಡೌನ್ ಸಮಯ ಏನಿತ್ತು ಆವಾಗ ರಾಬಿ ಕ್ರಾಪ್ಸ್ ಬೆಳೆಯೋ ಸಮಯ ಆಗಿತ್ತು. ಆದರೆ ಲಾಕ್ಡೌನ್ನ ನಂತರ ಸಾಕಷ್ಟು ಕಾರ್ಮಿಕರು ಅರ್ಬನ್ ಏರಿಯಾಸಿಂದ ವಾಪಸ್ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿದ್ದಾರೆ. ಹಾಗೆ ಹೋದಾಗ ಅವ್ರ ಹತ್ರ ಏನು ಜಾಗ ಇತ್ತು ಅಲ್ಲಿ, ಅದು ಎಂಥ ಜಾಗನಾರು ಆಗಿರಲಿ, ಕಲ್ಟಿವೇಬಲ್ ಲ್ಯಾಂಡ್ ಇರಲಿ ಇಲ್ಲದೆ ಇರಲಿ, ಅಲ್ಲಿ ಬೆಳೆಯೋಕ್ಕೆ ಪ್ರಯತ್ನ ಮಾಡಿರ್ಬೋದು ಅವರು. ಅಫಿಷಿಯಲ್ ಡೇಟಾ ಕೂಡ ಇದನ್ನೇ ತೋರಿಸುತ್ತೆ. 2019 ಜೂನಲ್ಲಿ ಎಷ್ಟು ಜನ ಕೃಷಿ ಕೆಲಸ ಮಾಡ್ತಾಯಿದ್ರು, ಅದು 11.2 crore ಆಗಿದ್ರೆ ಈಗಿನ ಅಂದರೆ 2020 ಜೂನಲ್ಲಿ ಅದು 13 ಕೋಟಿ ಆಗಿದೆ. ಹಾಗಾಗಿ ಒಂದು ಕಡೆ ಕೃಷಿ ಮಾಡೋರು ಜಾಸ್ತಿ ಆಗಿದ್ದಾರೆ, ಅದ್ರ ಜೊತೆ ಗ್ರಾಮೀಣ ಪ್ರದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗಿದೆ. ಅದಕ್ಕೂ ಕೂಡ ಇಲ್ಲಿ ಅಫಿಷಿಯಲ್ ಡೇಟಾ ಕೊಟ್ಟಿದ್ದಾರೆ. ಏಪ್ರಿಲಲ್ಲಿ 22.8% ಅನ್ಎಂಪ್ಲಾಯ್ಮೆಂಟ್ ರೇಟ್ ಇತ್ತು, ಮೇಯಲ್ಲಿ ಕೂಡ 21.1% ಇತ್ತು. ಹೀಗೆ ಹೈಯರ್ ಖಾರಿಫ್ ಬಿತ್ತನೆ ಆಗಿದೆ ಅಂತ ಏನು ಹೇಳ್ತಾ ಇದ್ರು, ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ನ ಲೇಖಕರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆರ್ಥಿಕ ಸುಧಾರಣೆ ಕೃಷಿಯ ಮೂಲಕನೇ ಆಗತ್ತೆ ಅನ್ನೋದಕ್ಕೆ ನಾಲ್ಕನೇ ಕಾರಣ ಏನಾಗಿತ್ತು, ಸರ್ಕಾರ ಅನೌನ್ಸ್ ಮಾಡಿದಂಥ ಪ್ಯಾಕೇಜ್. ಆದರೆ ಈ ಪ್ಯಾಕೇಜಲ್ಲಿ ಡೈರೆಕ್ಟಾಗಿ ಕೃಷಿ ಸೆಕ್ಟರ್ಗೆ ಕೇವಲ 5,000 ಕೋಟಿ ಅಷ್ಟೇ ಹೋಗ್ತಾ ಇದೆ. ಮಿಕ್ಕಿದ್ದೆಲ್ಲ ಮುಂಚೆ ಬಜೆಟಲ್ಲಿ ಬೇರೆ ರೀತಿಯ ಅನೌನ್ಸ್ಮೆಂಟ್ಸ್ ಏನಾಗಿತ್ತು ಅದ್ರ ಮೂಲಕನೇ ಆಗ್ತಾ ಇದೆ. ಈ ಲೇಖಕರು ಸರ್ಕಾರ ಏನೇನು ಪ್ಯಾಕೇಜ್ ಅನೌನ್ಸ್ ಮಾಡಿದೆ ಅದರ ವಿರುದ್ಧವಾಗಿ ಏನೇನು ಮಾಡ್ಬೋದಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. PM ಕಿಸಾನ್, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಈ ಎಲ್ಲ ಸ್ಕೀಮ್ಗಳಿದ್ರೂ ಎಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಅವ್ರಿಗೆ ಕೊಡಬೇಕಿತ್ತು ಅಷ್ಟು ಫಾರ್ಮರ್ಸ್ಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಅವ್ರಿಗೆ 6,000 ವರ್ಷಕ್ಕೆ ಸಿಗ್ತಾಯಿತ್ತು, ಅದನ್ನು 12,000 ಮಾಡ್ಬೋದಿತ್ತು ಸರ್ಕಾರ. ಭತ್ತ ಹಾಗೂ ಕಾಟನ್ಗೆ MSP ಜಾಸ್ತಿ ಮಾಡೋಕ್ಕಿಂತ ಎಲ್ಲದಕ್ಕೂ 150% ಅಷ್ಟು MSP ಜಾಸ್ತಿ ಮಾಡಬೇಕಾಗಿತ್ತು ಸರ್ಕಾರ. ಸಾಲ ತೊಗೊಂಡಿದ್ರೆ ಅದನ್ನು ತೀರ್ಸೋದಕ್ಕೆ ಟೈಮ್ ಕೊಡೋದಕ್ಕಿಂತ ಜಾಸ್ತಿ ಈ ಅವಧಿಯಲ್ಲಿ ಅವ್ರು ಏನು ಬಡ್ಡಿ ಕಟ್ಟಬೇಕಿತ್ತು ಅದನ್ನೇ ವೇವ್ ಮಾಡ್ಬೋದಿತ್ತು. ಸಾಲದ ಮೂಲಕ ಅಲ್ಲದೆ ರೂರಲ್ ಸೆಕ್ಟರ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಅನಿಮಲ್ ಹಸ್ಬೆಂಡ್ರಿ, ಪೌಲ್ಟ್ರಿ, ಮೀಟ್, ಮಿಲ್ಕ್ ಈ ಎಲ್ಲ ಸೆಕ್ಟರ್ಗೆ ಡೈರೆಕ್ಟ್ ಅಸಿಸ್ಟೆನ್ಸ್ ಕೊಡ್ಬೋದಿತ್ತು ಸರ್ಕಾರ. ಮುಂದೆ ಆರ್ಥಿಕ ಸುಧಾರಣೆ ಕೃಷಿಯ ಮೂಲಕನೇ ಆಗತ್ತೆ ಅನ್ನೋದಕ್ಕೆ ಏನು 4 ಕಾರಣಗಳಿದ್ವು, ಈ 4ನ್ನು ಕೌಂಟರ್ ಮಾಡ್ತಾರೆ ಲೇಖಕರು. ಹಾಗೆ ಕೌಂಟರ್ ಮಾಡ್ತಾ ಗ್ರಾಮೀಣ ಪ್ರದೇಶದಲ್ಲಿ ನಿಜವಾಗ್ಲೂ ಏನು ಪರಿಸ್ಥಿತಿ ಇದೆ ಅದನ್ನು ತೋರಿಸ್ತಾ ಇದ್ದಾರೆ. ಇದೆಲ್ಲದರ ಮೂಲಕ ಲೇಖಕರು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರ ಡೈರೆಕ್ಟಾಗಿ ಹೂಡಿಕೆ ಮಾಡಬೇಕು, ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂದರೆ, ಅವರ ಆದಾಯ ಜಾಸ್ತಿ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಚರ್ಚೆ ಮಾಡ್ತಿರೋಂಥ ಕೊನೆಯ ಆರ್ಟಿಕಲ್ ದ ಗ್ರೇಟ್ ಗ್ರೇಯಿಂಗ್ ಆಫ್ ಚೈನಾ. ನಾವು ವೆಡ್ನೆಸ್ಡೇ ನ್ಯೂಸ್ ಪೇಪರ್ ಅನಾಲಿಸಿಸಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಅನ್ನೋ ಒಂದು ಕಾನ್ಸೆಪ್ಟನ್ನ ನೋಡಿದ್ವಿ. ಡೆಮೋಗ್ರಫಿಕ್ ಡಿವಿಡೆಂಡ್ ಅಂದರೆ ಏನು, ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ ಪೊಟೆನ್ಷಿಯಲ್ ಗ್ರೋತ್ದು ಜಾಸ್ತಿ ಇದೆ, ಯಾಕಂದರೆ ಉತ್ಪಾದಕತೆ ಜಾಸ್ತಿ ಇರುತ್ತೆ ಆ ಏಜ್ ಗ್ರೂಪ್ದು ಅಂತ. ಈ ಹಿಂದೆ ಚೀನಾದಲ್ಲಿ 1 ಚೈಲ್ಡ್ ಪಾಲಿಸಿನ ಫಾಲೋ ಮಾಡ್ತಾಯಿದ್ರು. ಅಂದರೆ ಪಾಪ್ಯುಲೇಷನ್ ಕರ್ಬ್ ಮಾಡೋಕ್ಕೋಸ್ಕರ ಪ್ರತಿ ಮನೆಯಲ್ಲೂ ಒಂದೇ ಮಗು ಇರಬೇಕು ಅಂತ. ಇದರ ಪರಿಣಾಮವಾಗಿ ಆವ್ರೇಜ್ ಬರ್ತ್ ರೇಟ್ ಕಮ್ಮಿ ಆಗಿದೆ. ಮುಂದೆ 2050 ಅಷ್ಟೊತ್ತಿಗೆ ಚೀನಾದ ಒಟ್ಟು ಜನಸಂಖ್ಯೆಯಲ್ಲಿ 32.6% ಅಷ್ಟು 65 ವರ್ಷಕ್ಕಿಂತ ಜಾಸ್ತಿ ಇರೋ ವಯಸ್ಸಿನವರು ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಮತ್ತೇನಾಗುತ್ತೆ, ಈ ಪಾಪ್ಯುಲೇಷನ್ ಏನಿದೆ ಅದು ನಾನ್ ವರ್ಕಿಂಗ್ ಪಾಪ್ಯುಲೇಷನ್ ಅಥವಾ ನಾವು ಅವಲಂಬಿತರು ಅಂತ ನಾವು ಕರಿತೀವಿ. ಇವರಿಗೆ ನೋಡ್ಕೊಳಕ್ಕೆ ಅಂತ ಸರ್ಕಾರ ಇನ್ನೂ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ, ಅವ್ರಿಗೆ ಪೆನ್ಷನ್ ನೀಡಬೇಕಾಗತ್ತೆ, ಅವರ ಹೆಲ್ತ್ನ ನೋಡ್ಕೊಬೇಕಾಗತ್ತೆ, ಅವರ ವೆಲ್ಫೇರ್ನ ನೋಡ್ಕೊಬೇಕಾಗತ್ತೆ. ಜೊತೆಗೆ ಈ ಏಜ್ ಗ್ರೂಪ್ ಅವ್ರು ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ಯೂತ್ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ, ವರ್ಕಿಂಗ್ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ ಅಂತ. ಸೊ ಈಗ ಏನು ಮ್ಯಾನುಫ್ಯಾಕ್ಚರ್ ಡ್ರಿವನ್, ಸರ್ವಿಸ್ ಡ್ರಿವನ್ ಎಕಾನಮಿ ಇದೆ ಚೀನಾ, ಅದರಲ್ಲಿ ಕೆಲಸ ಮಾಡುವಂಥ ಯೂತ್ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ. ಹಾಗಾಗಿ ಇಂಡಸ್ಟ್ರಿ ಕೂಡ ಸಫರ್ ಆಗುತ್ತೆ.
ಇದನ್ನೇ ಲೇಖಕರು ಗ್ರೇಟ್ ಗ್ರೇಯಿಂಗ್ ಅಂತ ಕರೀತಿರೋದು. ಗ್ರೇ ಅಂದರೆ ಬಿಳಿ ಕೂದಲಾಗೋದು, ವಯಸ್ಸಾಗಿರೋರು ಜಾಸ್ತಿ ಇರೋದು. ಜಾಸ್ತಿ ವಯಸ್ಸಾಗಿರೋ ಜನಸಂಖ್ಯೆ ಮುಂದೆ ಚೀನಾಗಿರೋದ್ರಿಂದ ಅದರ ಎಕನಾಮಿಕ್ ಗ್ರೋತ್ ಅಲ್ಲಿ ಕಮ್ಮಿ ಆಗತ್ತೆ ಅಂತ ಈ ಲೇಖಕರು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಆರ್ಟಿಕಲಲ್ಲಿ ಸಾಕಷ್ಟು ಅಂಕಿಅಂಶಗಳು ಕೊಟ್ಟಿದ್ದಾರೆ, ಆದರೆ ಅದನ್ನೆಲ್ಲ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ಯಾವುದನ್ನು ಓದಬೇಕು ಅಂತ ಗೊತ್ತಿರಬೇಕು, ಹಾಗೆ ಯಾವುದರ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ ಆ ಡೇಟಾದು ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಚೀನಾದ ಬಗ್ಗೆ ಜಾಸ್ತಿ ಅಂಕಿಅಂಶಗಳನ್ನ ತಿಳ್ಕೊಳೋದ್ರಲ್ಲಿ ನಿಮಗೆ ಏನೂ ಉಪಯೋಗ ಇಲ್ಲ. ಕೇವಲ ಇದರ ಸಮ್ಮರಿ ನಿಮಗೆ ಗೊತ್ತಿರಬೇಕು. ಇದನ್ನು ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಇದೆ, ಯಾಕಂದರೆ ನಮಗೆ ಯೂತ್ ಪಾಪ್ಯುಲೇಷನ್ ಈ ಸ್ಟೇಜಲ್ಲಿ ಜಾಸ್ತಿ ಆಗುತ್ತೆ, ಚೀನಾದು ಏಜ್ಡ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಕಂಪೇರ್ ಮಾಡಿದರೆ ಆ ರೀತಿಯ ಸಮ್ಮರಿ ನಿಮಗೆ ಗೊತ್ತಿರಬೇಕು. ಅದಕ್ಕಿಂತ ಜಾಸ್ತಿ ಇಲ್ಲಿ ಅಂಕಿಅಂಶಗಳನ್ನ ಬಾಯಾಟ್ ಮಾಡೋ ಅವಶ್ಯಕತೆ ನಿಮಗಿಲ್ಲ. ಇವತ್ತು ಸಾಕಷ್ಟು ಆರ್ಟಿಕಲ್ಸ್ನ ಚರ್ಚೆ ಮಾಡಿದ್ದೀವಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.